ನೀವು ಆನ್ಲೈನ್ ದುಡ್ಡನ್ನು ಗಳಿಸಬೇಕು ಅಂತಂದ್ರೆ ಈ ವೆಬ್ಸೈಟ್ ಅನ್ನು ನೀವು ಡೆಫಿನೆಟ್ಲಿ ಯೂಸ್ ಮಾಡಿ, ಯಾಕಂದ್ರೆ ತುಂಬಾ ವೈರಲ್ ಆಗ್ತಿದೆ. ಇದೇ ವೆಬ್ಸೈಟ್ ಅನ್ನು ಬಳಸಿಕೊಂಡು ನಾನು ಈ ಯೂಟ್ಯೂಬ್ ಸ್ಕ್ರಿಪ್ಟ್ ಅನ್ನ ಕ್ರಿಯೇಟ್ ಮಾಡಿದ್ದೀನಿ, ಹಾಗೂ ಇದೇ ರೀತಿಯ ಇನ್ನೊಂದು AI ಟೂಲ್ ಅನ್ನು ಬಳಸಿಕೊಂಡು ನಾನು ಈ ವಿಡಿಯೋನ ಕ್ರಿಯೇಟ್ ಮಾಡಿದ್ದೀನಿ. ವೇಟ್, ಇದಷ್ಟೇ ಅಲ್ಲ, ಯೂಟ್ಯೂಬ್ ಅಲ್ಲಿ ಫ್ರೆಂಡ್ಸ್ ನೀವು ಈ ಪ್ರಾಡಕ್ಟ್ ಅನ್ನ ಪ್ರಮೋಟ್ ಮಾಡಿ ಮಂತ್ಲಿ ಇದರಿಂದ $2,000 ವರೆಗೂ ನೀವು ಅರ್ನಿಂಗ್ಸ್ ಅನ್ನ ಮಾಡಬಹುದು. ಸೊ ಅದು ಹೇಗೆ ಏನು ಅಂತ ನಿಮಗೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಇದು ಯಾರಿದ್ರು ಕೆಲಸನ ಮಾಡಬಹುದು, ಯಾವುದೇ ರೀತಿ ಫ್ರೆಂಡ್ಸ್ ನಿಮಗೆ ರೆಕಾರ್ಡಿಂಗ್ ಮಾಡೋ ಅವಶ್ಯಕತೆ ಇಲ್ಲ, ಕ್ಯಾಮ್ರಾ ಮುಂದೆ ಬಂದು ಮಾತಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ಫ್ರೆಂಡ್ಸ್ ಟೋಟಲಿ ಕಾಪಿ ಪೇಸ್ಟ್ ವರ್ಕ್ ಇದೆ. ಸೊ ಯಾರಿದ್ರು ಕೆಲಸನ ಮಾಡಬಹುದು. ಸೊ ಬನ್ನಿ ಹಾಗಾದ್ರೆ ನೋಡೋಣ ಹೇಗಿದು ವರ್ಕ್ ಆಗುತ್ತೆ, ಹೇಗೆ ನೀವು ಕೆಲಸ ಮಾಡೋದು ಅಂತ. ಸೊ ವಿಡಿಯೋ ಪೂರ್ತಿ ನೋಡಿ, ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಕ್ಕೆ ಹೋಗ್ಬಿಡಿ. ಹಾಗೂ ನೀವು ಇಲ್ಲಿ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮಗೋಸ್ಕರ ರೆಗ್ಯುಲರ್ ಬೇಸಿಸ್ ಮೇಲೆ ಆನ್ಲೈನ್ ಲಿಂಕಿಂಗ್ ವಿಡಿಯೋಸ್ ಅನ್ನು ತರ್ತಾ ಇರ್ತೀನಿ, ಬೇರೆ ಬೇರೆ ಮೆಥಡ್ಸ್ ಅನ್ನ ಹೇಳ್ತಾ ಇರ್ತೀನಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡೋಕೆ ಮರೆಯಕ್ಕೆ ಹೋಗ್ಬಿಡಿ. ಸೊ ಬನ್ನಿ ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ. ಓಕೆ ಫ್ರೆಂಡ್ಸ್, ನೋಡ್ತಾರೆ ಇವಾಗ ನಾನು ಯೂಟ್ಯೂಬ್ ಅಲ್ಲಿ ಇದ್ದೀನಿ. ಇಲ್ಲಿ ನಿಮಗೆ ಮೊದಲಿಗೆ ಪ್ರೂಫ್ ಅನ್ನು ತೋರಿಸ್ತಾ ಇದ್ದೀನಿ. ಓಕೆ, ಸೊ ಇಲ್ಲಿ ನೋಡ್ತಾ ಇರಬಹುದು ಫ್ರೆಂಡ್ಸ್, ನಾನು ಯೂಟ್ಯೂಬ್ ನಂತರ ವೇಟ್ ಲಾಸ್ ಟಿಪ್ಸ್ ಅಂತ ಸರ್ಚ್ ಮಾಡಿದ್ದೀನಿ. ಸೊ ಇಲ್ಲಿ ನೋಡ್ತಾ ಇರಬಹುದು ನಮ್ಮ ಮುಂದೆ ಹಲವಾರು ವಿಡಿಯೋಸ್ ಬಂದಿದೆ. ಇದರಲ್ಲಿ ನೋಡ್ತಾ ಇರಬಹುದು ಕೆಲವೊಂದಿಷ್ಟು ಜನ ತಮ್ಮ ಫೇಸ್ ಅನ್ನ ರಿವೀಲ್ ಮಾಡಿದ್ದಾರೆ. ಬಟ್ ಇಲ್ಲಿ ಫ್ರೆಂಡ್ಸ್ ನಿಮಗೆ ತೋರಿಸ್ತಾ ಇರೋದು ಫೇಸ್ ರಿವೀಲ್ ಮಾಡದಿರೋ ವಿಡಿಯೋಸ್. ಇಲ್ಲಿ ನೋಡ್ತಾ ಇರಬಹುದು ಫ್ರೆಂಡ್ಸ್, ಇದರಲ್ಲಿ ಇವರು ಯಾವುದೇ ರೀತಿ ತಮ್ಮ ಫೇಸ್ ಅನ್ನ ರಿವೀಲ್ ಮಾಡಿಲ್ಲ, ಆದ್ರೆ ಇವರು ಕ್ಯಾಮರಾ ಮುಂದೆ ಬಂದು ಯಾವುದೇ ರೀತಿ ರೆಕಾರ್ಡಿಂಗ್ ಮಾಡಿಲ್ಲ. ಸೊ ಇಲ್ಲಿ ನೋಡ್ತಾ ಇರಬಹುದು ಇದೆಲ್ಲ ನೋಡ್ತಾ ಇದ್ರಲ್ಲ, ಇದು ಸ್ಟಾಕ್ ಇಮೇಜಸ್ ಹಾಗೂ ಸ್ಟಾಕ್ ವಿಡಿಯೋಸ್ ಅನ್ನ ಬಳಸ್ಕೊಂಡು ಫ್ರೆಂಡ್ಸ್ ಇವರು ವಿಡಿಯೋನ ಕ್ರಿಯೇಟ್ ಮಾಡಿದ್ದಾರೆ. ಇದಕ್ಕೆ ವ್ಯೂಸ್ ನೋಡಿ ಫ್ರೆಂಡ್ಸ್, ಎಷ್ಟು ಬಂದಿದೆ? 3 ಲಕ್ಷ ವ್ಯೂಸ್ ಬಂದಿದೆ. ಓಕೆ, ಅದೇ ರೀತಿ ಫ್ರೆಂಡ್ಸ್ ನಾವು ಸ್ವಲ್ಪ ಕೆಳಗಡೆ ಬರೋಣ. ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್, ಇದೊಂದು ವಿಡಿಯೋ ಇದೆ. ಇಲ್ಲಿ ನೋಡ್ತಾ ಇರಬಹುದು ಇವರು ತಮ್ಮದು ಫೇಸ್ ಅನ್ನ ರಿವೀಲ್ ಮಾಡ್ತಾ ಇಲ್ಲ, ತಮ್ಮ ಫೇಸ್ ಅನ್ನ ತೋರಿಸ್ತಾ ಇಲ್ಲ. ಇದಕ್ಕೆ ನೋಡಿ ಫ್ರೆಂಡ್ಸ್ ವ್ಯೂಸ್ ಎಷ್ಟು ಬಂದಿದೆ? 4.5 ಮಿಲಿಯನ್ ವ್ಯೂಸ್ ಬಂದಿದೆ. ಓಕೆ, ಹಾಗೆ ಫ್ರೆಂಡ್ಸ್ ಇಲ್ಲಿ ಕೆಳಗಡೆ ಬಂದು ನೋಡಿದ್ರೆ ನಿಮಗೆ ಹಲವಾರು ಈ ರೀತಿ ವಿಡಿಯೋಸ್ಗಳು ಸಿಗುತ್ತೆ. ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್, ಇದಕ್ಕೆ ನೋಡಿ 21 ಮಿಲಿಯನ್ ವ್ಯೂಸ್ ಬಂದಿದೆ. ಇವರು ಕೂಡ ಫ್ರೆಂಡ್ಸ್ ತಮ್ಮ ಫೇಸ್ ಅನ್ನ ರಿವೀಲ್ ಮಾಡಿಲ್ಲ. ಇದೆಲ್ಲ ಬೇರೆಯವರು ವಿಡಿಯೋಸ್ಗಳನ್ನ ಬಳಸ್ಕೊಂಡು ಫ್ರೆಂಡ್ಸ್ ಇವರು ಇಲ್ಲಿ ಎಷ್ಟೊಂದು ಅಮೌಂಟ್ ಅನ್ನ ಅರ್ನ್ ಮಾಡ್ತಿದ್ದಾರೆ. ಸೊ ನೀವೇ ಯೋಚನೆ ಮಾಡಬಹುದು ಫ್ರೆಂಡ್ಸ್, ಇಲ್ಲಿ ಮಿಲಿಯನ್ ಗಟ್ಟಲೆ ವ್ಯೂಸ್ ಬರ್ತಿದೆ ಅಂದ್ರೆ ಇವರು ಎಷ್ಟೊಂದು ಅರ್ನಿಂಗ್ ಮಾಡ್ತಿದ್ದಾರೆ ಅಂತ. ಸೊ ಇಲ್ಲಿ ಫ್ರೆಂಡ್ಸ್ ನಿಮಗೆ ಒಂದು ಸಿಂಪಲ್ ಕ್ಯಾಲ್ಕುಲೇಷನ್ ಹೇಳ್ತಾ ಇದ್ದೀನಿ. ಸಪೋಸ್ ಅನ್ಕೊಳ್ಳಿ ಫ್ರೆಂಡ್ಸ್, ಇವಾಗ ನೀವು ಒಂದು ವಿಡಿಯೋನ ಕ್ರಿಯೇಟ್ ಮಾಡ್ತೀರಾ, ಅದಕ್ಕೆ ಒಂದು 1 ಮಿಲಿಯನ್ ವ್ಯೂಸ್ ಬರುತ್ತೆ ಅಂತ ಅನ್ಕೊಳ್ಳಿ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಾನು 1 ಮಿಲಿಯನ್ ವ್ಯೂಸ್ ಕೌಂಟ್ ಮಾಡಿ ನಿಮಗೆ ತೋರಿಸ್ತೀನಿ. ಸೊ ಇಲ್ಲಿ 1 ಮಿಲಿಯನ್ ವ್ಯೂಸ್ ಬಂದರೆ ಎಷ್ಟಾಗುತ್ತೆ? 1000, 10,000, ಲಕ್ಷ, 10 ಲಕ್ಷ. ಓಕೆ, 1 ಮಿಲಿಯನ್ ಅಲ್ಲಿ ಫ್ರೆಂಡ್ಸ್ 10 ಲಕ್ಷ ಇರುತ್ತೆ. ಸಪೋಸ್ ಅನ್ಕೊಳ್ಳಿ ಫ್ರೆಂಡ್ಸ್, ಇವಾಗ ನಿಮಗೆ 1000 ವ್ಯೂಸ್ಗೆ ಕೇವಲ $1 ಸಿಗುತ್ತೆ ಅಂತ ಅನ್ಕೊಳ್ಳಿ. ಓಕೆ, ಸೊ ಇಲ್ಲಿ ನಾನು ಇವಾಗ ಏನು ಮಾಡ್ತಿದ್ದೀನಿ, ಡಿವೈಡೆಡ್ ಬೈ 1000 ವ್ಯೂಸ್ಗೆ ನಿಮಗೆ ಕೇವಲ $1 ಸಿಗುತ್ತೆ ಅಂತ ಅನ್ಕೊಳ್ಳಿ. ಓಕೆ, ಸೊ ಟೋಟಲ್ ನೀವು ನೋಡಿದ್ರೆ ಎಷ್ಟಾಗುತ್ತೆ? $1,000 ಆಗುತ್ತೆ. ಓಕೆ, $1,000 ಅಂದ್ರೆ ಎಷ್ಟಾಗುತ್ತೆ ಫ್ರೆಂಡ್ಸ್? ಇದು ನಮ್ಮ ಇಂಡಿಯನ್ ರೂಪೀಸ್ ಅಲ್ಲಿ ಕನ್ವರ್ಟ್ ಮಾಡಿ ನಿಮಗೆ ತೋರಿಸ್ತೀನಿ. ಓಕೆ, ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್, ಇದು ಎಷ್ಟಾಗುತ್ತೆ? 82,000 ರೂಪಾಯಿ ಫ್ರೆಂಡ್ಸ್ ನೀವು ಅರ್ನ್ ಮಾಡಬಹುದು. ಸೊ ಇಲ್ಲಿ ಫ್ರೆಂಡ್ಸ್ ನಿಮಗೆ ಏನು ಪ್ರೂಫ್ ತೋರಿಸಿದಿಲ್ಲ, ಇಲ್ಲಿ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇವರಿಗೆ 21 ಮಿಲಿಯನ್ ವ್ಯೂಸ್ ಬಂದಿದೆ. ಅಂದ್ರೆ ಯೋಚನೆ ಮಾಡಿ ಫ್ರೆಂಡ್ಸ್, ಇವರು ಕೇವಲ ಈ ಒಂದು ವಿಡಿಯೋ ಮೂಲಕ ಲಕ್ಷಾಂತರ ರೂಪಾಯಿನ ಗಳಿಸಿದ್ದಾರೆ. 21 ಮಿಲಿಯನ್ ವ್ಯೂಸ್. ಓಕೆ, ಹಾಗೆ ಫ್ರೆಂಡ್ಸ್ ಇಲ್ಲಿ ಕೆಳಗಡೆ ಬಂದು ನೋಡಿದ್ರೆ ಇಲ್ಲಿ ನೋಡ್ತಾ ಇರಬಹುದು 9.7 ಮಿಲಿಯನ್ ವ್ಯೂಸ್ ಇದೆ. ಇವರು ಕೂಡ ಫ್ರೆಂಡ್ಸ್ ಇಲ್ಲಿ ಯಾವುದೇ ರೀತಿ ತಮ್ಮ ಫೇಸ್ ಅನ್ನ ರಿವೀಲ್ ಮಾಡ್ತಾ ಇಲ್ಲ. ಸೊ ನೋಡ್ತಾ ಇರಬಹುದು ಇವರು ಜಸ್ಟ್ ಫ್ರೆಂಡ್ಸ್ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದಾರೆ. ಓಕೆ, ಸೊ ನೋಡಿ ಇದಕ್ಕೆ 9.7 ಮಿಲಿಯನ್ ವ್ಯೂಸ್ ಬಂದಿದೆ. ಸೊ ಯೋಚನೆ ಮಾಡಿ ಫ್ರೆಂಡ್ಸ್, ಎಷ್ಟೊಂದು ಇವರು ಅರ್ನಿಂಗ್ ಮಾಡ್ತಿದ್ದಾರೆ ಅಂತ. ಅರ್ನಿಂಗ್ ಪೊಟೆನ್ಷಿಯಲ್ ತುಂಬಾ ಇದೆ ಫ್ರೆಂಡ್ಸ್, ಬಟ್ ನೀವು ಇಲ್ಲಿ ಇದ್ರ ಮೇಲೆ ಕಾನ್ಸಂಟ್ರೇಟೇ ಮಾಡ್ತಾ ಇಲ್ಲ. ಇಲ್ಲಿಂದ ಫ್ರೆಂಡ್ಸ್ ನೀವು ಕೇವಲ ಒಂದೊಂದು ವಿಡಿಯೋ ಹಿಂದೆ ನೀವು ಲಕ್ಷ ಗಟ್ಟಲೆ ದುಡ್ಡನ್ನ ಗಳಿಸಬಹುದು. ಓಕೆ, ಸೊ ಇವಾಗ ಫ್ರೆಂಡ್ಸ್ ನಿಮ್ಗೆ ಹೇಳ್ತಿದ್ದೀನಿ ಹೇಗೆ ನೀವು ವಿಡಿಯೋಸ್ಗಳನ್ನ ಕ್ರಿಯೇಟ್ ಮಾಡೋದು ಅಂತ. ಇದಕ್ಕೋಸ್ಕರ ಫ್ರೆಂಡ್ಸ್ ಯಾವುದೇ ರೀತಿ ಕ್ಯಾಮ್ರಾ ಅವಶ್ಯಕತೆ ಇರೋದಿಲ್ಲ, ನಿಮ್ಗೆ ಯಾವುದೇ ರೀತಿ ರೆಕಾರ್ಡ್ ಮಾಡೋ ಅವಶ್ಯಕತೆ ಇಲ್ಲ, ಅಥವಾ ನನ್ನ ರೀತಿ ಕ್ಯಾಮ್ರಾ ಮುಂದೆ ಬಂದು ಮಾತಾಡೋ ಅವಶ್ಯಕತೆ ಇಲ್ಲ. ಎಲ್ಲ ಫ್ರೀಯಲ್ಲಿ ನಾನು ನಿಮ್ಗೆ ಹೇಳ್ತಿದ್ದೀನಿ ಹೇಗೆ ಮಾಡೋದು ಅಂತ. ಸೊ ಮೊದಲಿಗೆ ನೋಡಿ ಫ್ರೆಂಡ್ಸ್, ನಿಮಗೆ ಒಂದು ಯೂಟ್ಯೂಬ್ ವಿಡಿಯೋನ ಕ್ರಿಯೇಟ್ ಮಾಡಬೇಕು ಅಂದರೆ ನಿಮ್ಮ ಹತ್ರ ಸ್ಕ್ರಿಪ್ಟ್ ಇರಬೇಕಾಗುತ್ತೆ. ಓಕೆ, ಸೊ ಸ್ಕ್ರಿಪ್ಟ್ ನೀವು ಹೇಗೆ ಬರೀತಾರೆ ಅದನ್ನು ಕೂಡ ಹೇಳ್ತಿದ್ದೀನಿ, ಫ್ರೀಯಲ್ಲಿದೆ. ಸೊ ತುಂಬ ಜನರಿಗೆ ಸ್ಕ್ರಿಪ್ಟ್ ಬರೋಕ್ಕೆ ಬರೋದಿಲ್ಲ, ನೀವು ವರಿ ಮಾಡೋಕೆ ಹೋಗ್ಬಿಡಿ. ಸೊ ಅದಕ್ಕೋಸ್ಕರ ಫ್ರೆಂಡ್ಸ್ ನೀವೇನು ಮಾಡಿ, ಸಿಂಪ್ಲಿ ಗೂಗಲಲ್ಲಿ ಬನ್ನಿ, ಗೂಗಲಲ್ಲಿ ಬಂದು ChatGPT ಅಂತ ಸರ್ಚ್ ಮಾಡಿ. ನಿಮ್ಮ ಮುಂದೆ ನೋಡ್ತಾರ ಅದು ಫಸ್ಟ್ ಲಿಂಕ್ ಓಪನ್ ಆಗುತ್ತೆ openai.com ಇಂದ. ಓಕೆ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇದೊಂದು ಫ್ರೆಂಡ್ಸ್ AI ಟೂಲ್ ಇದೆ, ಫ್ರೀಯಲ್ಲಿದೆ. ಸೊ ಆಲ್ರೆಡಿ ಫ್ರೆಂಡ್ಸ್ ನಾನು ಇದ್ರ ಮೇಲೆ ಒಂದು ವಿಡಿಯೋನ ಮಾಡಿದ್ದೀನಿ, 2 ವಿಡಿಯೋಸನ್ನು ಮಾಡಿದ್ದೀನಿ. ತುಂಬಾನೇ ಯೂಸ್ಫುಲ್ ಆಗಿರುವಂಥ ಟೂಲ್ ಇದೆ. ಇವಾಗಿನ ಟೈಮಲ್ಲಿ ಫ್ರೆಂಡ್ಸ್ ತುಂಬ ವೈರಲ್ ಆಗ್ತದೆ. ಓಕೆ, ಸೊ ಇದ್ರದ್ದು ಬೆನಿಫಿಟ್ ಅನ್ನು ನೀವು ಪಡ್ಕೊಳ್ಳಿ. ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಿಮ್ಗೆ ಏನು ಮಾಡಬೇಕಾಗುತ್ತೆ, ಮೊದಲಿಗೆ ಟ್ರೈ ಅಂತ ನಿಮ್ಗೆ ಆಪ್ಷನ್ ಸಿಗುತ್ತೆ, ಇದ್ರ ಮೇಲೆ ಬಂದು ಕ್ಲಿಕ್ ಮಾಡಿ. ಇಲ್ಲಿಂದ ಫ್ರೆಂಡ್ಸ್ ನಿಮಗೆ ಸೈನ್ ಅಪ್ ಆಗಬೇಕಾಗುತ್ತೆ. ಸೊ ಆಲ್ರೆಡಿ ಫ್ರೆಂಡ್ಸ್ ನಾನು ಇದರಲ್ಲಿ ಅಕೌಂಟ್ ಇದೆ, ನೋಡ್ತಾ ಇದ್ದೀರಾ, ಇದು ಡೈರೆಕ್ಟ್ ಆಗಿ ಓಪನ್ ಆಗಿದೆ. ಸೊ ನಾನು ಲಾಗಿನ್ ಅಂತ ಇದ್ದೀನಿ. ಓಕೆ, ಸೊ ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಇವಾಗ ನಾನು ಇದರಲ್ಲಿ ಲಾಗಿನ್ ಆಗಿದ್ದೀನಿ. ಆಲ್ರೆಡಿ ಫ್ರೆಂಡ್ಸ್ ನಾನು ಇದ್ರ ಮೇಲೆ ವಿಡಿಯೋ ಮಾಡಿದೆ, ಅವಾಗ ನಿಮಗೆ ತೋರಿಸಿದೆ ಅಕೌಂಟ್ ಹೇಗೆ ಕ್ರಿಯೇಟ್ ಮಾಡ್ತಾರೆ ಅಂತ. ಅದ್ರ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ. ಇದು ತುಂಬಾ ಸಿಂಪಲ್ ಸೈನ್ ಅಪ್ ಪ್ರೊಸೆಸ್ ಇದೆ ಫ್ರೆಂಡ್ಸ್. ನಿಮ್ಗೆ ಏನು ಮಾಡಬೇಕಾಗುತ್ತೆ, ನಿಮ್ದು ಇಮೇಲ್ ಐಡಿನ ಕೊಡಿ. ಇಮೇಲ್ ಐಡಿ ಕೊಟ್ಟಾದ ನಂತರ ನಿಮ್ಮ ಮೊಬೈಲ್ ನಂಬರ್ ಕೇಳುತ್ತೆ, ಮೊಬೈಲ್ ನಂಬರ್ನ ಕೊಡಿ. ಅದಕ್ಕೆ ಒಂದು ಕೋಡ್ ಬರುತ್ತೆ, OTP ಬರುತ್ತೆ. ಆ OTP ನ ಎಂಟರ್ ಮಾಡಿದ್ರೆ ಆಯಿತು. ಇಲ್ಲಿಗೆ ಫ್ರೀಲಿ ನಿಮ್ಮದು ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗುತ್ತೆ. ಓಕೆ, ಸೊ ಇದು ಇಷ್ಟೇ ಇರೋದು. ನೆಕ್ಸ್ಟ್ ಫ್ರೆಂಡ್ಸ್, ಇವಾಗ ಇಲ್ಲಿಂದ ನೀವು ಹೇಗೆ ಒಂದು ಯೂಟ್ಯೂಬ್ ಸ್ಕ್ರಿಪ್ಟ್ ಅನ್ನ ಕ್ರಿಯೇಟ್ ಮಾಡೋದು ಅಂತ ಹೇಳ್ತೀನಿ. ಓಕೆ, ಸಪೋಸ್ ಅನ್ಕೊಳ್ಳಿ ಫ್ರೆಂಡ್ಸ್, ನಿಮಗೆ ಅವಾಗ ಇಲ್ಲಿ ನಾನು ನಿಮಗೆ ಎಕ್ಸಾಂಪಲ್ ತೋರಿಸಿದೆ ವೇಟ್ ಲಾಸ್ ಬಗ್ಗೆ. ಫ್ರೆಂಡ್ಸ್ ಇಲ್ಲಿ ನೋಡ್ತಾರ ಎಷ್ಟೊಂದು ವಿಡಿಯೋಸ್ ಅನ್ನ ಮಾಡಿದ್ದಾರೆ ಅಂತ. ಸೊ ಇಲ್ಲಿ ಫ್ರೆಂಡ್ಸ್ ನಿಮ್ಗೆ ಏನು ಮಾಡಬೇಕಾಗುತ್ತೆ, ಸೊ ಇದರಲ್ಲಿ ಬಂದ ನಂತರ ಫ್ರೆಂಡ್ಸ್ ಇಲ್ಲಿ ಕೆಳಗಡೆ ನೋಡ್ತಾರೆ ನಿಮಗೆ ಆಪ್ಷನ್ ಸಿಗುತ್ತೆ. ಸೊ ಸಿಂಪಲ್ ಫ್ರೆಂಡ್ಸ್ ಇವಾಗ ನಾನು ಮಾಡ್ತೀನಿ. ಓಕೆ, ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್, ನಾನು ಇಲ್ಲಿ ಅಂತ ಕೊಟ್ಟಿದ್ದೀನಿ, ರೈಟ್ ಯೂಟ್ಯೂಬ್ ಸ್ಕ್ರಿಪ್ಟ್ ಆನ್ 5 ವೇಟ್ ಲಾಸ್ ಟಿಪ್ಸ್ ಅಂತ ಕೊಟ್ಟಿದ್ದೀನಿ. ಓಕೆ, ಇಷ್ಟ ಕೊಟ್ಟ ನಂತರ ಫ್ರೆಂಡ್ಸ್ ಸಿಂಪಲ್ ನೋಡ್ತಾರ ನಿಮ್ಮ ಮುಂದೆ ರಿಮಾರ್ಕ್ ಬರ್ತಿಲ್ಲ, ಅದ್ರ ಮೇಲೆ ಟಿಕ್ ಮಾಡಿ. ಟಿಕ್ ಮಾಡಿದ ನಂತರ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರಬಹುದು ಇದು ಆಟೋಮೆಟಿಕ್ ಆಗಿ ನಿಮಗೆ ಸ್ಕ್ರಿಪ್ಟ್ ಅನ್ನ ಬರೆದು ಕೊಡೋಕೆ ಶುರು ಮಾಡಿದೆ. ಇಂಗ್ಲಿಷ್ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ನಿಮಗೆ ಇಂಗ್ಲಿಷ್ ಬರುತ್ತೆ, ಬರದೇ ಹೋದ್ರೂ ಕೂಡ ಫ್ರೆಂಡ್ಸ್ ನಿಮಗೆ ಈ ರೀತಿ ತುಂಬಾ ಒಳ್ಳೆ ಒಂದು ಕಂಟೆಂಟ್ ಅನ್ನ ನಿಮಗೆ ಸ್ಕ್ರಿಪ್ಟ್ ಅನ್ನ ಬರೆದು ಕೊಡ್ತದೆ. ಓಕೆ, ಸೊ ನೋಡಿ ಫ್ರೆಂಡ್ಸ್, ಇದು ಇವಾಗ ನಮ್ದು ಸ್ಕ್ರಿಪ್ಟ್ ಬರೆದು ಕೊಟ್ಟಿದೆ. ಸಪೋಸ್ ನಿಮ್ಗೆ ಇನ್ನೂ ಇನ್ಫಾರ್ಮೇಷನ್ ಬೇಕಾಗಿತ್ತು ಅಂತಂದ್ರೆ ಇಲ್ಲಿ ಸಿಂಪ್ಲಿ ಟೈಪ್ ಮಾಡಬಹುದು ಫ್ರೆಂಡ್ಸ್. ರೈಟ್ ಮೋರ್ ಇನ್ಫಾರ್ಮೇಷನ್ ಅಂತ ಕೊಡ್ತಾ ಇದೀನಿ. ರೈಟ್ ಮೋರ್ ಇನ್ಫಾರ್ಮೇಷನ್ ಅಂತ ನಾನು ಈ ರೀತಿ
ಕೊಡ್ತಾ ಇದೀನಿ. ಓಕೆ, ಇಷ್ಟ ಆದಂತ ಎಂಟರ್ ಮಾಡಿದೆ ಅಂತ ಅನ್ಕೊಳ್ಳಿ. ಓಕೆ, ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್, ಇವಾಗ ನಮಗೆ ಇನ್ನೂ ಸ್ವಲ್ಪ ಜಾಸ್ತಿ ಇನ್ಫಾರ್ಮೇಷನ್ ಕೊಡ್ತಾ ಇದೆ. ಓಕೆ, ಈ ರೀತಿ ಫ್ರೆಂಡ್ಸ್ ನಿಮಗೆ ಎಷ್ಟು ಲಾಂಗ್ ಬೇಕು ಅಷ್ಟು ಲಾಂಗ್ ಸ್ಕ್ರಿಪ್ಟ್ ಅನ್ನು ನೀವು ಬರಿಬಹುದು. ಸೊ ಇದೇ ಒಂದು ನೀಶ್ ಮೇಲೆ ಅಂತಲ್ಲ, ಇದೇ ಒಂದು ಕ್ಯಾಟಗರಿ ಮೇಲೆ ಅಂತಲ್ಲ, ನಿಮಗೆ ಯಾವುದೇ ಕ್ಯಾಟಗರಿ ಇರಬಹುದು ಫ್ರೆಂಡ್ಸ್, ನೀವು ಅದರ ಮೇಲೆ ಸ್ಕ್ರಿಪ್ಟ್ ಅನ್ನು ಬರೆದು ನೀವು ವಿಡಿಯೋಸ್ಗಳನ್ನ ಕ್ರಿಯೇಟ್ ಮಾಡೋದು. ಇವಾಗ ವಿಡಿಯೋಸ್ ಹೇಗೆ ಕ್ರಿಯೇಟ್ ಮಾಡ್ತೀರಾ ಅಂತ ಕೂಡ ನಿಮಗೆ ಹೇಳ್ತಾ ಇದೀನಿ. ಓಕೆ, ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್, ಈ ರೀತಿ ನಮಗೆ ಒಂದು ಸ್ಕ್ರಿಪ್ಟ್ ಬರ್ಕೊಟ್ಟಿದೆ. ಇಲ್ಲಿ ಫ್ರೆಂಡ್ಸ್ ನಿಮಗೆ ಇನ್ನೊಂದು ಟಿಪ್ ಕೊಡ್ತಾ ಇದೀನಿ. ನಿಮಗೆ ಸಾಧ್ಯ ಆದರೆ ಆದಷ್ಟು ನೀವು ಇಂಗ್ಲೀಷ್ ಅಲ್ಲಿ ವಿಡಿಯೋಸ್ ಅನ್ನ ಕ್ರಿಯೇಟ್ ಮಾಡಿ. ಯಾಕಂತಂದ್ರೆ ನಿಮ್ದು ಅರ್ನಿಂಗ್ ಡಬಲ್ ಆಗುತ್ತೆ. ಸಪೋಸ್ ಅನ್ಕೊಳ್ಳಿ ಫ್ರೆಂಡ್ಸ್, ನೀವು ಒಂದು ಇಂಗ್ಲೀಷ್ ಅಲ್ಲಿ ವಿಡಿಯೋ ಕ್ರಿಯೇಟ್ ಮಾಡ್ತೀರಾ, UK ಜನ USA ಜನ ಅದ್ರ ವಿಡಿಯೋ ನೋಡಿದಾಗ ಅದಕ್ಕೆ ಆ್ಯಡ್ ರೆವಿನ್ಯೂ ಏನಿಲ್ಲ ಫ್ರೆಂಡ್ಸ್, ಆ್ಯಡ್ಗೆ ಅರ್ನಿಂಗ್ ಏನಾಗುತ್ತೆ ಅದು ನಿಮ್ದು ಡಬಲ್ ಆಗುತ್ತೆ, ಇಂಡಿಯಾಕ್ಕಿಂತ ಡಬಲ್ ತ್ರಿಬಲ್ ಆಗುತ್ತೆ. ಸೊ ಹಾಗಾಗಿ ಆದಷ್ಟು ಫ್ರೆಂಡ್ಸ್ ಇಂಗ್ಲೀಷಲ್ಲಿ ವಿಡಿಯೋಸ್ನ ಕ್ರಿಯೇಟ್ ಮಾಡಿ. ನೋಡಿ, ಇದರಲ್ಲಿ ನಿಮಗೆ ಯಾವುದೇ ರೀತಿ ಇಂಗ್ಲೀಷ್ ನಿಮಗೆ ಪರ್ಫೆಕ್ಟ್ ಆಗಿ ಬರಬೇಕಂತ ಏನೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಇಲ್ಲಿ ನೋಡ್ತಾರ ನಿಮ್ಗೆ ಇದು ಟೂಲ್ ಏನಿಲ್ಲ, ಅದು AI ಟೂಲ್ ನಿಮಗೆ ಪ್ರತಿಯೊಂದು ಸ್ಕ್ರಿಪ್ಟ್ ಅನ್ನು ಬರೆದು ಕೊಡ್ತಾ ಇದೆ. ಓಕೆ, ಸೊ ಇದನ್ನ ಫ್ರೆಂಡ್ಸ್ ನಿಮಗೆ ವಾಯ್ಸ್ ಓವರ್ ಮಾಡೋ ಅವಶ್ಯಕತೆ ಇಲ್ಲ. ಮುಂದೆ ನಾನು ಹೇಳ್ತಾ ಇದ್ದೀನಿ ಯಾವ ರೀತಿ ವಾಯ್ಸ್ ಓವರ್ ಆಗುತ್ತೆ, ಯಾವ ರೀತಿ ವಿಡಿಯೋಸ್ನ ಕ್ರಿಯೇಟ್ ಮಾಡ್ತಾರೆ ಅಂತ. ಬಟ್ ಇಲ್ಲಿ ಫ್ರೆಂಡ್ಸ್ ನಿಮ್ದು ಇಂಗ್ಲೀಷ್ ಏನು ಮೇನ್ ಪ್ರಾಬ್ಲಮ್ ಏನಿಲ್ಲ, ಅದು ಕಂಪ್ಲೀಟ್ಲಿ ಸಾಲ್ವ್ ಆಗಿದೆ. ಓಕೆ, ನಿಮಗೆ ಇಂಗ್ಲೀಷ್ ಬರೆಯೋ ಅವಶ್ಯಕತೆ ಇಲ್ಲ, ಇಂಗ್ಲೀಷಲ್ಲಿ ಮಾತಾಡೋ ಅವಶ್ಯಕತೆ ಇಲ್ಲ, ಯಾವುದೇ ರೀತಿ ವಿಡಿಯೋನ ಶೂಟ್ ಮಾಡೋ ಅವಶ್ಯಕತೆ ಇಲ್ಲ. ಪ್ರತಿಯೊಂದು ಫ್ರೆಂಡ್ಸ್ ಆಟೋಮೆಟಿಕ್ ಆಗಿ AI ಟೂಲ್ ಮುಖಾಂತರ ನೀವು ಒಂದು ವಿಡಿಯೋನ ಕ್ರಿಯೇಟ್ ಮಾಡ್ತಿದ್ದೀರಾ. ಓಕೆ, ಸೊ ಹಾಗಾಗಿ ಆದಷ್ಟು ಇಂಗ್ಲೀಷ್ನಲ್ಲಿ ಸಾಧ್ಯ ಇದ್ದರೆ ವಿಡಿಯೋಸ್ಗಳನ್ನ ಕ್ರಿಯೇಟ್ ಮಾಡಿ, ತುಂಬಾ ಒಳ್ಳೆ ವ್ಯೂಸ್ ಬರುತ್ತೆ ಹಾಗೂ ಅರ್ನಿಂಗ್ ನಿಮ್ದು ಡಬಲ್ ಆಗುತ್ತೆ. ಓಕೆ, ಸೊ ಇಲ್ಲಿ ನೋಡ್ತಿದ್ರ ಇವಾಗ ನಾನು ಈ ರೀತಿ ಒಂದು ಸ್ಕ್ರಿಪ್ಟ್ ಅನ್ನ ಬರ್ದಿದ್ದೀನಿ. ಸೊ ಇವಾಗ ಫ್ರೆಂಡ್ಸ್ ಇದನ್ನ ವಿಡಿಯೋ ಫಾರ್ಮೆಟ್ ಅಲ್ಲಿ ಹೇಗೆ ಕನ್ವರ್ಟ್ ಮಾಡೋದು ಅಂತ ಹೇಳ್ತಿದ್ದೀನಿ. ಸೊ ಇದಕ್ಕೋಸ್ಕರ ಫ್ರೆಂಡ್ಸ್ ನಾನು ನಿಮಗೆ ಇನ್ನೊಂದು AI ಟೂಲ್ ಹೇಳ್ತಾ ಇದ್ದೀನಿ. ಸೊ ನೋಡ್ತಾ ಇರೋದು ಫ್ಲಿಕ್ಕಿ ಅಂತ ಇದೆ. ಓಕೆ, ಸಿಂಪ್ಲಿ ಫ್ರೆಂಡ್ಸ್ ನೀವೇನು ಮಾಡಿ, ಗೂಗಲಲ್ಲಿ ಬಂದು flicky.ai ಅಂತ ನೀವು ಟೈಪ್ ಮಾಡಿದ್ರೆ ನಿಮ್ಮ ಮುಂದೆ ಈ ವೆಬ್ಸೈಟ್ ಓಪನ್ ಆಗುತ್ತೆ. ಇದು ಕೂಡ ಫ್ರೀಯಲ್ಲಿದೆ. ಸೊ ಇವಾಗ ಫ್ರೆಂಡ್ಸ್ ಏನು ಮಾಡಬೇಕಾಗುತ್ತೆ, ಮೊದಲಿಗೆ ಸ್ಟಾರ್ಟ್ ಕ್ರಿಯೇಟಿಂಗ್ ಮೇಲೆ ಕ್ಲಿಕ್ ಮಾಡೋಣ. ಸೊ ಇಲ್ಲಿಂದ ಫ್ರೆಂಡ್ಸ್ ಇವಾಗ ನಮಗೆ ಸೈನ್ ಅಪ್ ಆಗಬೇಕಾಗುತ್ತೆ. ಸೊ ನೋಡ್ತಾ ಇರಬಹುದು ಇಲ್ಲಿ ನಾನು ಸಿಂಪ್ಲಿ ಕಂಟಿನ್ಯೂ ವಿತ್ ಗೂಗಲ್ ಅಂತ ಆಪ್ಷನ್ ಇದೆಯಲ್ಲ, ನಾನು ಇದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ಇಲ್ಲಿಂದ ಫ್ರೆಂಡ್ಸ್ ಇವಾಗ ನಂದು ಇಮೇಲ್ ಐಡಿನ ಸೆಲೆಕ್ಟ್ ಮಾಡ್ತಿದ್ದೀನಿ. ಓಕೆ, ಸೊ ನೋಡ್ತಾ ಇರೋ ಫ್ರೆಂಡ್ಸ್ ಇಲ್ಲಿಗೆ ನಮ್ದು ಸಕ್ಸಸ್ಫುಲಿ ಸೈನ್ ಅಪ್ ಕಂಪ್ಲೀಟ್ ಆಗಿದೆ, ಫ್ರೀಯಲ್ಲಿದೆ. ಓಕೆ, ಸೊ ನಾನು ಇವಾಗ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ನಂತರ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರಬಹುದು ನ್ಯೂ ಫೈಲ್ ಅಂತ ನಿಮಗೆ ಒಂದು ಆಪ್ಷನ್ ಸಿಗುತ್ತೆ. ನ್ಯೂ ಫೈಲ್ ಮೇಲೆ ಬಂದು ಕ್ಲಿಕ್ ಮಾಡಬಹುದು. ನಾನು ನ್ಯೂ ಫೈಲ್ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ಇಲ್ಲಿ ಫ್ರೆಂಡ್ಸ್ ಇವಾಗ ನಮ್ದು ವಿಡಿಯೋ ಹೆಸರು ಕೊಡೋಣ. ಇದಕ್ಕೆ ಏನಂತ ಹೆಸರು ಕೊಡ್ತಿದ್ದೀನಿ, ಟಿಪ್ಸ್ ಅಂತ ಕೊಡ್ತಿದ್ದೀನಿ. ಓಕೆ, ಸೊ ನೆಕ್ಸ್ಟ್ ಫ್ರೆಂಡ್ಸ್ ಇಲ್ಲಿ ನೋಡ್ತಾರ ನಿಮಗೆ ಆಪ್ಷನ್ ಇದೆ ಆಡಿಯೋ ಮತ್ತೆ ವಿಡಿಯೋ ಅಂತ. ಇಲ್ಲಿ ಫ್ರೆಂಡ್ಸ್ ನೀವು ವಿಡಿಯೋ ಅಂತಾನೆ ಸೆಲೆಕ್ಟ್ ಮಾಡಿ, ಇಷ್ಟ ನಂತರ ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿ. ಸೊ ನೋಡ್ತಾ ಫ್ರೆಂಡ್ಸ್ ಇವಾಗ ಇದು ಕ್ರಿಯೇಟ್ ಆಗ್ತಿದೆ. ನೆಕ್ಸ್ಟ್ ಫ್ರೆಂಡ್ಸ್ ಇಲ್ಲಿ ಇವಾಗ ನೀವು ನೋಡೋದಾದ್ರೆ ಇಲ್ಲಿ ಸೈಡ್ ಅಲ್ಲಿ ನಿಮಗೆ 3 ಡಾಟ್ಸ್ ಕಾಣುತ್ತೆ ನೋಡಿ, ಇದ್ರ ಮೇಲೆ ಬಂದು ಕ್ಲಿಕ್ ಮಾಡಿ. ಇಲ್ಲಿಂದ ಚೇಂಜ್ ವೈಸ್ ಅಂತ ನಿಮಗೆ ಒಂದು ಆಪ್ಷನ್ ಇದೆ, ಇದ್ರ ಮೇಲೆ ಬಂದು ಕ್ಲಿಕ್ ಮಾಡಿ. ಓಕೆ, ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇದೆಲ್ಲ ವೈಸ್ ಇದೆ, ನಿಮಗೆ ಬೇರೆ ಬೇರೆ ರೀತಿಯ ವೈಸ್ ನಿಮಗೆ ನೋಡಕ್ಕೆ ಸಿಗುತ್ತೆ. ಸೊ ಇಲ್ಲಿ ಫ್ರೆಂಡ್ಸ್ ನಾನು ಯುನೈಟೆಡ್ ಸ್ಟೇಟ್ ಅಂತಾನೆ ಸೆಲೆಕ್ಟ್ ಮಾಡಿದ್ದೀನಿ. ಇಲ್ಲಿಂದ ನೀವು ನೋಡ್ತಾ ಇರಬಹುದು ನಿಮಗೆ ಯಾವ ವೈಸ್ ಇಷ್ಟ ಆಗುತ್ತೋ ನೀವು ಆ ವೈಸ್ ಅನ್ನ ಸೆಲೆಕ್ಟ್ ಮಾಡಬಹುದು. ಇಲ್ಲಿ ಫೀಮೇಲ್ ಇದೆ, ಮೇಲ್ ಇದೆ. ಸೊ ನಿಮಗೆ ಯಾವ್ದು ಬೇಕು ನೀವು ಅದನ್ನ ಸೆಲೆಕ್ಟ್ ಮಾಡಬಹುದು. ಎಕ್ಸಾಂಪಲ್ಗೋಸ್ಕರ ಫ್ರೆಂಡ್ಸ್ ಇವಾಗ ನಾನು ಇದನ್ನ ಸೆಲೆಕ್ಟ್ ಮಾಡ್ತಿದ್ದೀನಿ. ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ಓಕೆ, ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇವಾಗ ಆ ವೈಸು ಸೆಲೆಕ್ಟ್ ಆಗಿದೆ. ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ನಿಮ್ಗೆ ಏನು ಮಾಡಬೇಕಾಗುತ್ತೆ ಅಂದ್ರೆ ಇಲ್ಲಿ ಫ್ರೆಂಡ್ಸ್ ಇವಾಗ 5 ವೇಟ್ ಲಾಸ್ ಟಿಪ್ಸ್ ಅಂತ ಕೊಡ್ತಿದ್ದೀನಿ. ಓಕೆ, ವೇಟ್ ಲಾಸ್ ಟಿಪ್ಸ್ ಅಂತ ಕೊಟ್ಟಿದ್ದೀನಿ. ನೆಕ್ಸ್ಟ್ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರಬಹುದು ನಿಮ್ಮ ಮುಂದೆ ಒಂದು ಆಪ್ಷನ್ ನೋಡಕ್ಕೆ ಸಿಗುತ್ತೆ, ಒಂದು ವಿಡಿಯೋ ಅಥವಾ ಇಮೇಜಸ್ ಅದೊಂದು ಆಪ್ಷನ್ ಇದೆ. ಸಿಂಪ್ಲಿ ಫ್ರೆಂಡ್ಸ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿಂದ ನೋಡ್ತಾ ಇರಬಹುದು ನಿಮಗೆ ಇಮೇಜ್ ಬೇಕಾದ್ರೆ ನೀವು ಇಮೇಜ್ ಅನ್ನ ಸೆಲೆಕ್ಟ್ ಮಾಡಬಹುದು, ವಿಡಿಯೋ ಬೇಕಾದ್ರೆ ನೀವು ವಿಡಿಯೋ ಅಂತ ಸೆಲೆಕ್ಟ್ ಮಾಡಬಹುದು. ಓಕೆ, ಸೊ ಇವಾಗ ಫ್ರೆಂಡ್ಸ್ ಇದು ನಮ್ದು ಎದರ್ ರಿಲೇಟೆಡ್ ಇದೆ, ವಿಡಿಯೋ ಹೆಲ್ತ್ ರಿಲೇಟೆಡ್ ಇದೆ. ಸೊ ಸಿಂಪ್ಲಿ ಫ್ರೆಂಡ್ಸ್ ನಾನು ಏನು ಮಾಡ್ತಿದ್ದೀನಿ, ವೇಟ್ ಲಾಸ್ ಅಂತ ಸರ್ಚ್ ಮಾಡ್ತಿದ್ದೀನಿ. ಓಕೆ, ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ನಮ್ಮ ಹತ್ರ ಎಷ್ಟೊಂದಿಲ್ಲಿ ವಿಡಿಯೋಸ್ ಬಂದಿದೆ ಅಂತ. ಸೊ ಇದನ್ನ ಫ್ರೆಂಡ್ಸ್ ನೀವು ಯೂಸ್ ಮಾಡಬಹುದು. ಸೊ ಸಿಂಪ್ಲಿ ಫ್ರೆಂಡ್ಸ್ ಇವಾಗ ನಾನು ಏನು ಮಾಡ್ತೀನಿ, ಇಲ್ಲಿಂದ ಒಂದು ವಿಡಿಯೋನ ಸೆಲೆಕ್ಟ್ ಮಾಡ್ತಿದ್ದೀನಿ ಅನ್ಕೊಳ್ಳಿ. ಓಕೆ, ಸೊ ಈ ವಿಡಿಯೋನ ನಾನು ಸೆಲೆಕ್ಟ್ ಮಾಡಿದೆ. ಓಕೆ, ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇವಾಗ ಇದು ಬಂದಿದೆ. ನೆಕ್ಸ್ಟ್ ಫ್ರೆಂಡ್ಸ್ ಇಲ್ಲಿ ನಿಮ್ಗೆ ಏನು ಮಾಡಬೇಕಾಗುತ್ತೆ, ಇವಾಗ ಸಿಂಪ್ಲಿ ಪ್ಲಸ್ ಮೇಲೆ ಬಂದು ಕ್ಲಿಕ್ ಮಾಡಿ. ಪ್ಲಸ್ ಮೇಲೆ ಬಂದು ಕ್ಲಿಕ್ ಮಾಡಿದ ತಕ್ಷಣ ಫ್ರೆಂಡ್ಸ್ ಇವಾಗ ನಿಮ್ಗೆ ಏನು ಮಾಡಬೇಕಾಗುತ್ತೆ, ನೀವು ಬರ್ದಿರುವಂಥ ಸ್ಕ್ರಿಪ್ಟ್ ಅನ್ನು ಓಪನ್ ಮಾಡ್ಕೊಳ್ಳಿ. ಸೊ ನೋಡ್ತಾ ಇರಬಹುದು ಇದು ನನ್ನ ಸ್ಕ್ರಿಪ್ಟ್ ಇದೆ. ಸೊ ಇಲ್ಲಿಗೆ ಫ್ರೆಂಡ್ಸ್ ಇವಾಗ ನಾನು ಏನು ಮಾಡ್ತೀನಿ, ಇದು ಫಸ್ಟ್ ಪಾಯಿಂಟ್ ಏನಿಲ್ಲ, ನಾನು ಇದನ್ನ ಇಷ್ಟು ಕಾಪಿ ಮಾಡ್ಕೊತೀನಿ. ಮತ್ತೆ ಫ್ರೆಂಡ್ಸ್ ಇವಾಗ ನಾವು AI ಟೂಲಲ್ಲಿ ಬರೋಣ. ಸೊ ಇಲ್ಲಿ ನಾನು ಇದನ್ನ ಪೇಸ್ಟ್ ಮಾಡ್ತಿದ್ದೀನಿ ಇವಾಗ. ಸೊ ನೋಡ್ತಾರ ಫ್ರೆಂಡ್ಸ್ ಇದು ಪೇಸ್ಟ್ ಆಗಿದೆ. ಪೇಸ್ಟ್ ಆದ ನಂತರ ಫ್ರೆಂಡ್ಸ್ ಇಲ್ಲಿ ನೀವು ಬೇಕಾದ್ರೆ ನೀವು ಪರ್ಟಿಕ್ಯುಲರ್ ಆಗಿ ನಿಮ್ಗೆ ಯಾವ ವಿಡಿಯೋ ಬೇಕು ಅದನ್ನು ಸೆಲೆಕ್ಟ್ ಮಾಡಬಹುದು. ಇಲ್ಲ ಅಂತಂದ್ರೆ ಫ್ರೆಂಡ್ಸ್ ನಿಮಗೆ ಆಪ್ಷನ್ ನೋಡಕ್ಕೆ ಸಿಗುತ್ತೆ ನೋಡಿ, ಆಟೋ ಪಿಕ್ ವಿಡಿಯೋ ಅಂತ. ಸೊ ಆಟೋ ಪಿಕ್ ವಿಡಿಯೋ ನೀವು ಕ್ಲಿಕ್ ಮಾಡಿದ್ರೆ ಅಂತ ಅನ್ಕೊಳ್ಳಿ, ಇದೇನು ಮಾಡುತ್ತೆ, ನೀವು ಇಲ್ಲಿ ಏನು ಸ್ಕ್ರಿಪ್ಟ್ ಬರ್ದಿರ್ತಿರಲ್ಲ ಇದ್ರ ರಿಲೇಟೆಡ್ ವಿಡಿಯೋಸ್ನ ತಾನೇ ಆಟೋಮೆಟಿಕ್ ಆಗಿ ಸರ್ಚ್ ಮಾಡಿ ಅದನ್ನ ಫ್ರೆಂಡ್ಸ್ ಇಲ್ಲಿ ಅಪ್ಲೋಡ್ ಮಾಡುತ್ತೆ. ಓಕೆ, ಸೊ ನೋಡಿ ಎಷ್ಟು ಈಸಿ ಆಗಿದೆ ಅಂತ. ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಾನು ಏನು ಮಾಡ್ತೀನಿ, ಸಿಂಪ್ಲಿ ಆಟೋ ಪಿಕ್ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ಓಕೆ, ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇಲ್ಲಿ ಇವಾಗ ನಮ್ದು ವಿಡಿಯೋ ಇಲ್ಲಿ ಬಂದಿದೆ ಆಲ್ರೆಡಿ. ಇಲ್ಲಿ ನೋಡ್ತಾರಾ ಇದು ಆಲ್ರೆಡಿ ವಿಡಿಯೋ ಬಂದಿದೆ. ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ನಾನು ಏನು ಮಾಡ್ತೀನಿ, ಮತ್ತೆ ಪ್ಲಸ್ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ಪ್ಲಸ್ ಮೇಲೆ ಕ್ಲಿಕ್ ಮಾಡೋಣ, ಮತ್ತೆ ನಮ್ಮ ಸ್ಕ್ರಿಪ್ಟ್ ಅನ್ನು ಓಪನ್ ಮಾಡೋಣ. ಸೊ ನಾನು ಸೆಕೆಂಡ್ ಪಾಯಿಂಟ್ ಅನ್ನ ಇಲ್ಲಿಂದ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಸಿಂಪ್ಲಿ ಫ್ರೆಂಡ್ಸ್ ಇವಾಗ ಇದನ್ನ ಕಾಪಿ ಮಾಡ್ಕೊತಿದ್ದೀನಿ. ಕಾಪಿ ಮಾಡ್ಕೊಂಡಾದ ನಂತರ ಮತ್ತೆ ಇಲ್ಲಿ ಬರೋಣ, ಸ್ಕ್ರಿಪ್ಟ್ ಇದನ್ನ ಇಲ್ಲಿ ಪೇಸ್ಟ್ ಮಾಡೋಣ. ಓಕೆ, ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇಲ್ಲಿ ಪೇಸ್ಟ್ ಆಗಿದೆ. ನೆಕ್ಸ್ಟ್ ಸಿಂಪ್ಲಿ ಏನು ಮಾಡಿ ಇಲ್ಲಿ ಬಂದು ಆಟೋ ಪಿಕ್ ವಿಡಿಯೋ ಅಂತ ಇದೆಯಲ್ಲ, ನಾನು ಇದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ಸೊ ಇವಾಗ ಫ್ರೆಂಡ್ಸ್ ಇದು ಆಟೋಮೆಟಿಕ್ ಆಗಿ ವಿಡಿಯೋ ತನ್ನಷ್ಟಕ್ಕೆ ತಾನೇ ಸೆಲೆಕ್ಟ್ ಮಾಡ್ಕೊಳ್ಳುತ್ತೆ. ಓಕೆ, ಸೊ ನೋಡ್ತಾ ಇರಬಹುದು. ಸೊ ನೋಡ್ತಾ ಇದೇ ರೀತಿ ಫ್ರೆಂಡ್ಸ್ ಇವಾಗ ನಾನು ಮಾಡ್ತೀನಿ, ಮತ್ತೆ ಪ್ಲಸ್ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ಓಕೆ, ಇಲ್ಲಿಂದ ಫ್ರೆಂಡ್ಸ್ ಇವಾಗ ನಾನು ಸೆಕೆಂಡ್ ಪಾಯಿಂಟ್ ನಿಂದ ಅದನ್ನ ಕಾಪಿ ಮಾಡ್ಕೊತೀನಿ ಇಷ್ಟು. ಮತ್ತೆ ಇದರಲ್ಲಿ ಬರೋಣ, ಇಲ್ಲಿ ಸಿಂಪ್ಲಿ ಬಂದು ನಾನು ಪೇಸ್ಟ್ ಮಾಡ್ತಿದ್ದೀನಿ. ಓಕೆ, ನೆಕ್ಸ್ಟ್ ಇಲ್ಲಿ ಮತ್ತೆ ಬಂದು ಆಟೋ ಪಿಕ್ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ಓಕೆ, ಸೊ ನೋಡ್ತಾ ಇರಬಹುದು. ಓಕೆ, ಸೊ ನೋಡ್ತಾ ಫ್ರೆಂಡ್ಸ್ ಇಲ್ಲಿಗೆ ಇವಾಗ ನಮ್ದು ವಿಡಿಯೋ ರೆಡಿ ಆಗಿದೆ ಕೇವಲ 2 ನಿಮಿಷದಲ್ಲಿ. ಇವಾಗ ಫ್ರೆಂಡ್ಸ್ ನಾನು ಏನು ಮಾಡ್ತೀನಿ, ಸಿಂಪ್ಲಿ ವಿಡಿಯೋ ಸೆಟ್ಟಿಂಗ್ ಅಲ್ಲಿ ಬರೋಣ ಫ್ರೆಂಡ್ಸ್. ವಿಡಿಯೋ ಸೆಟ್ಟಿಂಗ್ ಮೇಲೆ ಬಂದು ಕ್ಲಿಕ್ ಮಾಡಿದಾಗ ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್, ಇದು ಇವಾಗ ಈ ವಿಡಿಯೋನಿಲ್ಲ ನೀವು ಬೇಕಾದ್ರೆ ಟ್ವಿಟರ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಓಕೆ ಲಿಂಕ್ಡ್ಇನ್ ಅಲ್ಲಿ ನೀವು ಅಪ್ಲೋಡ್ ಮಾಡಬಹುದು. ಅಲ್ಲಿಂದ ಕೂಡ ನೀವು ಅರ್ನಿಂಗ್ ಮಾಡಬಹುದು. ಓಕೆ, ಈ ಒಂದು ಫ್ರೆಂಡ್ಸ್ ಇನ್ಸ್ಟಾಗ್ರಾಮ್ ಇಂದ ಕೂಡ ತುಂಬಾ ಒಳ್ಳೆ ಅಮೌಂಟ್ ನೀವು ಅರ್ನ್ ಮಾಡಬಹುದು, ರೈಟ್. ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಮಗೆ ಯೂಟ್ಯೂಬ್ಗೋಸ್ಕರ ಬೇಕಾಗಿದೆ. ಸೊ ಹಾಗಾಗಿ ಫ್ರೆಂಡ್ಸ್ ಇಲ್ಲಿ ನೋಡ್ತಾರ, ಇಲ್ಲಿ ಸಿಂಪ್ಲಿ ಬಂದು ಕ್ಲಿಕ್ ಮಾಡಿ ಇಲ್ಲಿಂದ ಲ್ಯಾಂಡ್ಸ್ಕೇಪ್ ಮೋಡನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಬೇಕಾದ್ರೆ ಫೇಸ್ಬುಕ್ ಯೂಟ್ಯೂಬ್ ಅಲ್ಲಿ ಕೂಡ ಇದನ್ನ ಯೂಸ್ ಮಾಡಬಹುದು. ಸೊ ಇಲ್ಲಿ ಲ್ಯಾಂಡ್ಸ್ಕೇಪ್ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ಸೊ ಇವಾಗ ಫ್ರೆಂಡ್ಸ್ ಇದೇನೇ ಇಲ್ಲ
ನಮ್ಮ ಯೂಟ್ಯೂಬಲ್ಲಿ ಅಪ್ಲೋಡ್ ಆಗೋಕ್ಕೆ ರೆಡಿ ಇದೆ. ಓಕೆ, ಸೊ ಇಷ್ಟು ಇಲ್ಲಿ ಬಂದಿದೆ. ನೆಕ್ಸ್ಟ್ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಇಲ್ಲಿ ಫಾಂಟ್ ಏನಿರೋದಿಲ್ಲ, ಈ ಫಾಂಟನ್ನು ಸೈಜ್ ನೀವು ಚೇಂಜ್ ಮಾಡ್ಬೋದು. ಓಕೆ, ಫಾಂಟ್ ಸೈಜ್ ಆಗಿರ್ಬೋದು ಅಥವಾ ಅಲೈನ್ಮೆಂಟ್ ನಿಮಗೆ ಸೆಂಟರ್ ಬೇಕು, ಆ ಟಾಪಲ್ಲಿ ಬೇಕು, ನೀವು ಇದನ್ನು ಯೂಸ್ ಮಾಡ್ಕೋಬೋದು. ನಾನು ಇಲ್ಲಿ ಬಾಟಮ್ ಅಂತ ಸೆಲೆಕ್ಟ್ ಮಾಡ್ತಿದ್ದೀನಿ. ಓಕೆ, ನೆಕ್ಸ್ಟ್ ನೋಡ್ತಾ ಇರ್ಬೋದು ಮೀಡಿಯಮ್ ಇರಲಿ ನನಗೆ ಸಬ್ ಟೈಟಲ್ ಫಾಂಟ್ ಇಲ್ಲಿ ನೋಡ್ತಾರ, ನೀವು ಬೇಕಾದರೆ ಫಾಂಟ್ ಬೇರೆ ಬೇರೆ ನೀವು ಸೆಲೆಕ್ಟ್ ಮಾಡಬಹುದು. ಓಕೆ, ಸೊ ಇಷ್ಟ ನಂತರ ಫ್ರೆಂಡ್ಸ್ ಸಿಂಪ್ಲಿ ನಾನು ಸೇವ್ ಮೇಲೆ ಟಿಕ್ ಮಾಡ್ತಿದ್ದೆ. ಓಕೆ, ಸೊ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಇವಾಗ ಇದು ಲ್ಯಾಂಡ್ಸ್ಕೇಪ್ ಮೋಡ್ಲಿ ಚೇಂಜ್ ಆಗಿದೆ. ಓಕೆ, ಸೊ ಇಷ್ಟ ನಂತರ ಫ್ರೆಂಡ್ಸ್ ಇವಾಗ ಸಿಂಪ್ಲಿ ಮಾಡಿ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿಂದ ಫ್ರೆಂಡ್ಸ್ ಇವಾಗ ಎಕ್ಸ್ಪೋರ್ಟ್ ಅಂತ ಇದ್ದೀನಿ. ಓಕೆ, ಸೊ ನೋಡ್ತಾರ ಫ್ರೆಂಡ್ಸ್ ಇವಾಗ ಇದು ಪ್ರೊಸೆಸಿಂಗ್ ಅಲ್ಲಿ ಇದೆ. ಸೊ ಒಂದು ಸ್ವಲ್ಪ ಟೈಮ್ ಕೊಡಿ. ಓಕೆ ಫ್ರೆಂಡ್ಸ್, ನೋಡ್ತಾರ ಇವಾಗ ನಮ್ಮಲ್ಲಿ ವಿಡಿಯೋ ರೆಡಿ ಆಗಿದೆ. ನಾನು ಇದನ್ನ ಪ್ಲೇ ಮಾಡಿ ನಿಮಗೆ ತೋರಿಸ್ತೀನಿ. ಸೊ ಸಿಂಪ್ಲಿ ಫ್ರೆಂಡ್ಸ್ ನಾನು ಪ್ಲೇ ಮಾಡ್ತೀನಿ. ಮೊದಲಿಗೆ ಸ್ವಲ್ಪ ದೊಡ್ಡ ಮಾಡೋಣ. ಸೊ ನೋಡಿ ಕ್ವಾಲಿಟಿ ಕೂಡ ನೋಡಿ ಫ್ರೆಂಡ್ಸ್. Eat a balanced diet. One of the most important things you can do to lose weight is to focus on eating a balanced diet that is rich. ಓಕೆ, ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ವಿಡಿಯೋ ಬಂದಿದೆ ಅಂತ. ವಿಡಿಯೋ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಹಾಗೂ ಆಡಿಯೋ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಸೊ ಇಲ್ಲಿ ಫ್ರೆಂಡ್ಸ್ ರೋಬೋಟ್ ಮಾತಾಡ್ತಿದೆ ಅಂತ ಯಾರಿಗೂ ಗೊತ್ತಾಗೋದಿಲ್ಲ, ಒಂದು ರಿಯಲ್ ಹ್ಯೂಮನ್ ಮಾತಾಡ್ತಿದೆ ಅಂತ ಅನ್ಸುತ್ತೆ. ಓಕೆ, ಅಷ್ಟೊಂದು ಚೆನ್ನಾಗಿ ಒಂದು ಕ್ವಾಲಿಟಿ ಬಂದಿದೆ. ಸೊ ಈ ರೀತಿ ವಿಡಿಯೋಸನ್ನು ಫ್ರೆಂಡ್ಸ್ ನೀವು ಕೇವಲ 2 ನಿಮಿಷದಲ್ಲಿ ಕ್ರಿಯೇಟ್ ಮಾಡ್ಬೋದು. ಅದು ಫ್ರೆಂಡ್ಸ್ ಸಿಂಪಲ್ ಕಾಪಿ ಪೇಸ್ಟ್ ಮಾಡಿ. ನಿಮಗೆ ಯಾವುದೇ ರೀತಿ ರೆಕಾರ್ಡಿಂಗ್ ಮಾಡೋ ಅವಶ್ಯಕತೆ ಇಲ್ಲ, ಯಾವುದೇ ರೀತಿ ಇಕ್ವಿಪ್ಮೆಂಟ್ ಅವಶ್ಯಕತೆ ಇಲ್ಲ, ಕ್ಯಾಮರಾ ಮುಂದೆ ಬಂದು ಮಾತಾಡೋ ಅವಶ್ಯಕತೆ ಇಲ್ಲ. ಎಲ್ಲ ಫ್ರೀಯಲ್ಲಿ ಫ್ರೆಂಡ್ಸ್ ಕೇವಲ ಒಂದು AI ಟೂಲಿಂದ ನಿಮ್ಮದು ಫ್ರೀಯಲ್ಲಿ ಒಂದು ವಿಡಿಯೋನ ಕ್ರಿಯೇಟ್ ಆಗ್ತಾ ಇದೆ. ಓಕೆ, ಸೊ ನೋಡ್ತಾ ಇರಬಹುದು ಇವಾಗ ಫ್ರೆಂಡ್ಸ್ ಸಿಂಪ್ಲಿ ಏನು ಮಾಡಿದ್ರೆ ಡೌನ್ಲೋಡ್ ಮಾಡ್ಕೊಳ್ಳೋಣ. ಡೌನ್ಲೋಡ್ ಮಾಡೋಗೋಸ್ಕರ ಇಲ್ಲಿ ನೋಡ್ತಾರ ಸಿಂಪ್ಲಿ ನಿಮ್ಮ ಮುಂದೆ ಆಪ್ಷನ್ ಇದೆ ಡೌನ್ಲೋಡ್ ಅಂತ, ಇದ್ರ ಮೇಲೆ ಬಂದು ಕ್ಲಿಕ್ ಮಾಡಿ. ಸೊ ಇಲ್ಲಿ ನೋಡ್ತಾರ ಇವಾಗ ಇದು ಡೌನ್ಲೋಡ್ ಆಗೋಕ್ಕೆ ರೆಡಿ ಆಗಿದೆ. ಓಕೆ, ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇವಾಗ ನಮ್ಮದು ವಿಡಿಯೋ ಇಲ್ಲಿ ಡೌನ್ಲೋಡ್ ಆಗಿದೆ. ಇದನ್ನ ಫ್ರೆಂಡ್ಸ್ ಇವಾಗ ನಿಮ್ಗೆ ಏನು ಮಾಡಬೇಕಾಗುತ್ತೆ, ಸಿಂಪ್ಲಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಯೂಟ್ಯೂಬಲ್ಲಿ ಹೇಗೆ ಅಪ್ಲೋಡ್ ಮಾಡೋದು ಅದು ಕೂಡ ನಾನು ನಿಮಗೆ ಹೇಳ್ತಿದ್ದೀನಿ. ಓಕೆ, ಸಿಂಪ್ಲಿ ಫ್ರೆಂಡ್ಸ್ ನಿಮಗೆ ಯೂಟ್ಯೂಬ್ ಸ್ಟುಡಿಯೋನ ಓಪನ್ ಮಾಡ್ಕೊಳ್ಳಿ. ಸಪೋಸ್ ನಿಮಗೆ ಗೊತ್ತಿರಲಿಲ್ಲ ಅಂದ್ರೆ ಯೂಟ್ಯೂಬ್ ಚಾನಲ್ ಹೇಗೆ ಕ್ರಿಯೇಟ್ ಮಾಡ್ತಾರೆ, ಹೇಗೆ ವಿಡಿಯೋಸ್ನ ಅಪ್ಲೋಡ್ ಮಾಡೋದು ನಿಮಗೆ ಗೊತ್ತಿರಲಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಒಂದು ವಿಡಿಯೋ ಲಿಂಕ್ ಇರುತ್ತೆ, ಅದನ್ನು ಹೋಗಿ ನೋಡಬಹುದು. ನಾನು ಫ್ರೆಂಡ್ಸ್ ಡೀಟೇಲ್ ಆಗಿ ಹೇಳಿದ್ದೀನಿ ನಿಮ್ದು ಯೂಟ್ಯೂಬ್ ಚಾನಲ್ ಯಾವ ರೀತಿ ಕ್ರಿಯೇಟ್ ಮಾಡ್ತಾರೆ ಹಾಗೂ ವಿಡಿಯೋಸ್ನ ಹೇಗೆ ಅಪ್ಲೋಡ್ ಮಾಡೋದು ಅಂತ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನೋಡ್ತಾರ ನಮ್ಮದು ಯೂಟ್ಯೂಬ್ ಸ್ಟುಡಿಯೋನ ಓಪನ್ ಮಾಡಿದ್ದೀನಿ. ಸಿಂಪ್ಲಿ ಫ್ರೆಂಡ್ಸ್ ಇಲ್ಲಿ ಅಪ್ಲೋಡ್ ವಿಡಿಯೋ ಮೇಲೆ ಬಂದು ಕ್ಲಿಕ್ ಮಾಡ್ತೀನಿ. ಇಲ್ಲಿಂದ ಫ್ರೆಂಡ್ಸ್ ಇವಾಗ ನಾನು ಸೆಲೆಕ್ಟ್ ಫೈಲ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿಂದ ಇವಾಗ ಡೌನ್ಲೋಡ್ ಮಾಡ್ಕೊಳ್ಳುವಂಥ ವಿಡಿಯೋನ ಅಪ್ಲೋಡ್ ಮಾಡೋಣ. ಸೊ ನೋಡ್ತಾ ಇರಬಹುದು ಇದು ವಿಡಿಯೋ ಫ್ರೆಂಡ್ಸ್ ಇವಾಗ ನಾನು ಅಪ್ಲೋಡ್ ಮಾಡ್ತೀನಿ. ಓಕೆ, ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇವಾಗ ಇದು ಅಪ್ಲೋಡ್ ಆಗ್ತಿದೆ. ಸಿಂಪ್ಲಿ ಫ್ರೆಂಡ್ಸ್ ಇವಾಗ ನಿಮಗೆ ಟೈಟಲ್ನ ಕೊಡಬೇಕಾಗುತ್ತೆ. ಸೊ ಇಲ್ಲಿ ಟೈಟಲ್ನ ಕೊಡ್ತೀನಿ. ಓಕೆ, ಸೊ ಈ ರೀತಿ ಫ್ರೆಂಡ್ಸ್ ನಿಮಗೆ ಟೈಟಲ್ ಕೊಡಬೇಕಾಗುತ್ತೆ. ನೆಕ್ಸ್ಟ್ ನೋಡ್ತಾರ ಫ್ರೆಂಡ್ಸ್ ಇಲ್ಲಿ ಡಿಸ್ಕ್ರಿಪ್ಷನ್ ಕೊಡಬೇಕಾಗುತ್ತೆ. ಸೊ ಇಲ್ಲಿಂದ ಫ್ರೆಂಡ್ಸ್ ನಾನು ಇದನ್ನೇ ಸದ್ಯಕ್ಕೆ ಕಾಪಿ ಪೇಸ್ಟ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇಲ್ಲಿ ಥಂಬ್ನೇಲ್ ಇದೆ. ಥಂಬ್ನೇಲ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಫ್ರೆಂಡ್ಸ್, ತುಂಬಾ ಮ್ಯಾಟರ್ ಆಗುತ್ತೆ. ಸೊ ಇದಕ್ಕೋಸ್ಕರ ಫ್ರೆಂಡ್ಸ್ ನೀವು ಕ್ಯಾನ್ವಾನ ಯೂಸ್ ಮಾಡಬಹುದು. ಸಿಂಪ್ಲಿ ಫ್ರೆಂಡ್ಸ್ ಇಲ್ಲಿ ಬಂದು ಕ್ಯಾನ್ವಾ ಅಂತ ನಾನು ಸರ್ಚ್ ಮಾಡ್ತೀನಿ. ಸೊ ನೋಡ್ತಾ ಇರಬಹುದು ನಮ್ಮದು ವೆಬ್ಸೈಟ್ ಓಪನ್ ಆಗಿದೆ ಕ್ಯಾನ್ವಾ ಅಂತ. ಸೊ ಇದ್ರ ಮೇಲೆ ಬಂದು ಕ್ಲಿಕ್ ಮಾಡಿ. ಇಲ್ಲಿಂದ ಸಿಂಪ್ಲಿ ಫ್ರೆಂಡ್ಸ್ ಮೊದಲಿಗೆ ಸೈನ್ ಅಪ್ ಆಗಬೇಕಾಗುತ್ತೆ. ಸೊ ಇಲ್ಲಿ ನೋಡ್ತಿದ್ರ ಸೈನ್ ಅಪ್ ಆಗ್ತದೆ. ನೆಕ್ಸ್ಟ್ ಇಲ್ಲಿಂದ ಫ್ರೆಂಡ್ಸ್ ನಿಮಗೆ ಸಿಂಪ್ಲಿ ಏನು ಮಾಡಬೇಕಾಗುತ್ತೆ, ಇಲ್ಲಿ ಸರ್ಚ್ ಅಲ್ಲಿ ಬಂದು ಯೂಟ್ಯೂಬ್ ಥಂಬ್ನೇಲ್ ಅಂತ ಸರ್ಚ್ ಮಾಡಿ. ಇಲ್ಲಿ ನೋಡ್ತಾ ಇರಬಹುದು ಯೂಟ್ಯೂಬ್ ಥಂಬ್ನೇಲ್ ಅಂತ ಸೆಲೆಕ್ಟ್ ಮಾಡಿದ್ದೀನಿ. ಓಕೆ, ಸೊ ನೋಡಿ ಇಲ್ಲಿ ಮುಂದೆ ಎಷ್ಟೊಂದು ಫ್ರೀ ಟೆಂಪ್ಲೇಟ್ಸ್ ಬಂದಿದೆ ಅಂತ, ಇದನ್ನ ಫ್ರೆಂಡ್ಸ್ ನೀವು ಯೂಸ್ ಮಾಡಬಹುದು. ಇವಾಗ ಫ್ರೆಂಡ್ಸ್ ನಮ್ಮದು ವಿಡಿಯೋ ವೇಟ್ ಲಾಸ್ ರಿಲೇಟೆಡ್ ಇದೆ. ಸೊ ಹಾಗಾಗಿ ನಾನು ಇಲ್ಲಿ ವೇಟ್ ಲಾಸ್ ರಿಲೇಟೆಡ್ ಯಾವುದಾದ್ರು ಒಳ್ಳೆದೊಂದು ಇಮೇಜ್ ಇದೆ ಅಂತ ನಾನು ನೋಡ್ತಾ ಇದ್ದೀನಿ. ಸರ್ಚ್ ಮಾಡೋಣ. ಓಕೆ, ಸೊ ನೋಡ್ತಾರ ಫ್ರೆಂಡ್ಸ್ ಇದು ಕೂಡ ತುಂಬಾ ಚೆನ್ನಾಗಿದೆ. ಸೊ ಇಲ್ಲಿಂದ ಫ್ರೆಂಡ್ಸ್ ನೀವು ಪ್ರತಿಯೊಂದು ಇದನ್ನ ಎಡಿಟ್ ಮಾಡಬಹುದು. ಸಪೋಸ್ ಅನ್ಕೊಳ್ಳಿ ಫ್ರೆಂಡ್ಸ್ ನಿಮ್ಗೆ ಇದರಲ್ಲಿ ಏನಾದರೂ ಬೇರೆ ಟೆಕ್ಸ್ಟ್ ಆಡ್ ಮಾಡಬೇಕು ಅಂದ್ರೆ ನೀವು ಆಡ್ ಟೆಕ್ಸ್ಟ್ ಕೂಡ ಆಡ್ ಮಾಡಬಹುದು. ಹಾಗೂ ಇದರ ಕಲರ್ ಚೇಂಜ್ ಮಾಡಬೇಕು ಅಂದ್ರೆ ಕಲರ್ ಕೂಡ ಚೇಂಜ್ ಮಾಡಬಹುದು ಫ್ರೆಂಡ್ಸ್. ಇಲ್ಲಿ ನೋಡ್ತಾ ಇರಬಹುದು ನಿಮಗೆ ಬೇರೆ ಕಲರ್ ಬೇಕಾಗಿದೆ ಅಂತ ಅನ್ಕೊಳ್ಳಿ, ನಿಮಗೆ ರೆಡ್ ಬೇಕು ಅಂದ್ರೆ ಈ ರೀತಿ ನೀವು ಬೇರೆ ಕಲರ್ ಕೂಡ ಆಡ್ ಮಾಡಬಹುದು. ಓಕೆ, ಸೊ ಇದ್ರ ಬಗ್ಗೆ ಫ್ರೆಂಡ್ಸ್ ನಾನು ಡೀಟೇಲ್ ಆಗಿ ಹೋಗ್ತಾ ಇಲ್ಲ, ನೀವು ಇಲ್ಲಿ ಬಂದು ಇದನ್ನ ಎಕ್ಸ್ಪ್ಲೋರ್ ಮಾಡಿ ನಿಮಗೆ ಅರ್ಥ ಆಗುತ್ತೆ. ಇಷ್ಟ ಅಂತ ಫ್ರೆಂಡ್ಸ್ ಸಿಂಪ್ಲಿ ಏನು ಮಾಡಿ ಇದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಾನು ಶೇರ್ ಮೇಲೆ ಬಂದು ಕ್ಲಿಕ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಇಲ್ಲಿ ನೋಡ್ತಾರ ನಿಮ್ಮ ಮುಂದೆ ಒಂದು ಆಪ್ಷನ್ ಇದೆ ಡೌನ್ಲೋಡ್ ಅಂತ, ಇದ್ರ ಮೇಲೆ ಬಂದು ಕ್ಲಿಕ್ ಮಾಡಿ. ನೆಕ್ಸ್ಟ್ ಫ್ರೆಂಡ್ಸ್ ಇಂದ ಇವಾಗ ಡೌನ್ಲೋಡ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಸೊ ಇವಾಗ ಫ್ರೆಂಡ್ಸ್ ಇದು ಡೌನ್ಲೋಡ್ ಆಗೋಕ್ಕೆ ರೆಡಿ ಆಗಿದೆ. ಸೊ ಇವಾಗ ಫ್ರೆಂಡ್ಸ್ ನಿಮಗೆ ಗೊತ್ತಿತ್ತು ಥಂಬ್ನೇಲ್ ಕೂಡ ಹೇಗೆ ಕ್ರಿಯೇಟ್ ಮಾಡ್ತಾರೆ ಅಂತ ಕೂಡ ಹೇಳಿದ್ದೀನಿ. ಓಕೆ, ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇವಾಗ ಇದು ಡೌನ್ಲೋಡ್ ಆಗಿದೆ. ಸಿಂಪ್ಲಿ ಫ್ರೆಂಡ್ಸ್ ನಾನು ಮಾಡ್ತೀನಿ ವಿಡಿಯೋದಲ್ಲಿ ಬರ್ತಿದ್ದೀನಿ, ಅಪ್ಲೋಡ್ ಥಂಬ್ನೇಲ್ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ಇಲ್ಲಿಂದ ಫ್ರೆಂಡ್ಸ್ ನಾವು ಡೌನ್ಲೋಡ್ ಮಾಡ್ಕೊಂಡಿರೋ ಥಂಬ್ನೇಲ್ ಅನ್ನ ಇಲ್ಲಿ ಅಪ್ಲೋಡ್ ಮಾಡೋಣ. ಓಕೆ, ಸೊ ನೋಡ್ತಾರ ಫ್ರೆಂಡ್ಸ್ ಇವಾಗ ಇಲ್ಲಿಗೆ ನಮ್ಮದು ಥಂಬ್ನೇಲ್ ಕೂಡ ಆಡ್ ಆಗಿದೆ. ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ನಮ್ಗೆ ಏನು ಮಾಡಬೇಕಾಗುತ್ತೆ, ಇದಕ್ಕೆ ಟ್ಯಾಕ್ಸ್ ಅನ್ನ ಆಡ್ ಮಾಡಬೇಕಾಗುತ್ತೆ. ಸೊ ಟ್ಯಾಕ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಇದೆ. ಸೊ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿದಾಗ ಇಲ್ಲಿ ನೋಡ್ತಾರ ಟ್ಯಾಕ್ಸ್ ಅಂತಿದೆ. ಸೊ ಟ್ಯಾಕ್ಸ್ ಅನ್ನ ನೀವು ಹೇಗೆ ಸರ್ಚ್ ಮಾಡೋದು ಅಂತ ಕೂಡ ಹೇಳ್ತಿದ್ದೀನಿ. ಓಕೆ, ಸಿಂಪ್ಲಿ ಫ್ರೆಂಡ್ಸ್ ಗೂಗಲ್ ಅಲ್ಲಿ ಬಂದು ನೀವೇನು ತಗೊಳ್ಳಿ ಯೂಟ್ಯೂಬ್ ಟ್ಯಾಗ್ ಜನರೇಟರ್ ಅಂತ ಸರ್ಚ್ ಮಾಡಿ. ನಿಮಗೆ ಹಲವಾರು ಫ್ರೀ ವೆಬ್ಸೈಟ್ ಬರುತ್ತೆ. ಇದರಲ್ಲಿ ನಿಮ್ಗೆ ಯಾವ್ದು ಬೇಕು ಅದನ್ನ ಸೆಲೆಕ್ಟ್ ಮಾಡೋದು. ಸೊ ಇಲ್ಲಿ ಫ್ರೆಂಡ್ಸ್ ನಾನು ಇವಾಗ ಇದರ ರ್ಯಾಪಿಡ್ ಟ್ಯಾಕ್ಸ್ ಅಂತ ಏನಿಲ್ಲ, ನಾನು ಇದನ್ನ ಸೆಲೆಕ್ಟ್ ಮಾಡ್ತೀನಿ. ಓಕೆ, ಸೊ ಇದ್ರ ಮೇಲೆ ಬಂದು ಕ್ಲಿಕ್ ಮಾಡ್ತೀನಿ. ಇಲ್ಲಿಂದ ಫ್ರೆಂಡ್ಸ್ ಇವಾಗ ಸಿಂಪ್ಲಿ ನಿಮ್ಮ ಟಾಪಿಕ್ ಇದ್ರ ಬಗ್ಗೆ ಇರುತ್ತಲ್ಲ, ನೀವು ಟಾಪಿಕ್ ಅನ್ನು ಕೊಡಬಹುದು. ಸೊ ಇಲ್ಲಿ ನಾನು ವೇಟ್ ಲಾಸ್ ಟಿಪ್ಸ್ ಅಂತ ಕೊಡ್ತಾ ಇದೀನಿ. ಓಕೆ, ಸೊ ಇಲ್ಲಿ ಎಂಟರ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೋಡ್ತಾ ಇರಬಹುದು ಫ್ರೆಂಡ್ಸ್ ಇದೆಲ್ಲ ನಿಮ್ಮ ಮುಂದೆ ಇವಾಗ ಟ್ಯಾಕ್ಸ್ ಬಂದಿದೆ. ಸಿಂಪ್ಲಿ ನೀವೇನು ಮಾಡಿ ಈ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡು ಆದ ನಂತರ ಮತ್ತೆ ನಿಮ್ಮ ಡ್ಯಾಶ್ಬೋರ್ಡ್ ಅಲ್ಲಿ ಬನ್ನಿ, ಇಲ್ಲಿ ಬಂದು ಟ್ಯಾಕ್ಸ್ ಅಲ್ಲಿ ಪೇಸ್ಟ್ ಮಾಡಿ. ಸೊ ಇಲ್ಲಿ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇದು ಎಲ್ಲ ಟ್ಯಾಕ್ಸ್ ಬಂದಿದೆ. ಇಲ್ಲಿ ಫ್ರೆಂಡ್ಸ್ ಇನ್ನೊಂದು ಒಳ್ಳೆ ಮೆಥಡ್ ನಾನು ನಿಮ್ಗೆ ಹೇಳ್ತೀನಿ, ಅದೇನಂದ್ರೆ ನೀವು ಸಿಂಪ್ಲಿ ಫ್ರೆಂಡ್ಸ್ ಯೂಟ್ಯೂಬಲ್ಲೇ ಬರ್ಬೋದು. ಸೊ ಇಲ್ಲಿ ನಾನು ಯೂಟ್ಯೂಬನ್ನು ಓಪನ್ ಮಾಡ್ತೀನಿ. ಯೂಟ್ಯೂಬಲ್ಲಿ ಬಂದು ಫ್ರೆಂಡ್ಸ್ ಸಿಂಪ್ಲಿ ಇಲ್ಲಿ ಅಂತ ಕೊಡಿ ವೇಟ್ ಲಾಸ್ ಅಂತ ನೀವು ಈ ರೀತಿ ಟೈಪ್ ಮಾಡಿ ಸಿಂಪ್ಲಿ ಸ್ಪೇಸ್ ಕೊಡಿ. ಓಕೆ, ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ನಿಮ್ಮ ಮುಂದೆ ಇಲ್ಲಿ ಎಷ್ಟೊಂದು ಇದೆಲ್ಲ ಆಪ್ಷನ್ಸ್ ಬಂದಿದೆ, ಇದೆಲ್ಲ ಟ್ಯಾಕ್ಸ್ ಇದೆ ಫ್ರೆಂಡ್ಸ್. ಓಕೆ, ಇದು ಫ್ರೆಂಡ್ಸ್ ನಿಮಗೆ ಯೂಟ್ಯೂಬೇ ರೆಕಮೆಂಡ್ ಮಾಡ್ತದೆ. ಇದಕ್ಕಿಂತ ಒಳ್ಳೆ ನಿಮಗೆ ಟ್ಯಾಕ್ಸ್ ಎಲ್ಲೂ ಸಿಗೋದಿಲ್ಲ. ಸೊ ನೀವೇನು ಮಾಡ್ಬೋದು ಅಂದರೆ ಇದೆಲ್ಲ ಟ್ಯಾಕ್ಸ್ ಅನ್ನು ಕೂಡ ಫ್ರೆಂಡ್ಸ್ ಯೂಸ್ ಮಾಡ್ಬೋದು. ನಿಮ್ದು ವಿಡಿಯೋಕ್ಕೆ ಯಾವ್ದು ರಿಲೇಟೆಡ್ ಇರುತ್ತಲ್ಲ ಅದನ್ನ ಮಾತ್ರ ನೀವು ಯೂಸ್ ಮಾಡಿ. ಇಲ್ಲಿ ನೋಡ್ತಾ ಇರಬಹುದು ಟಿಪ್ಸ್ ಇನ್ ತಮಿಳ್ ಅಂತಿದೆ. ಸಪೋಸ್ ನಿಮ್ಮ ವಿಡಿಯೋ ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಇದ್ದರೆ ನೀವು ತಮಿಳ್ ಅಂತ ಕೂಡ ಅವಶ್ಯಕತೆ ಇರೋದಿಲ್ಲ. ಓಕೆ, ಸೊ ಇಲ್ಲಿ ನಿಮ್ಮ ವಿಡಿಯೋಸ್ಗೆ ಯಾವುದು ಸೂಟೆಡ್ ಇರುತ್ತಲ್ಲ, ರಿಲೇಟೆಡ್ ಇರುತ್ತಲ್ಲ ಆ ಟ್ಯಾಕ್ಸ್ ಅನ್ನು ಇಲ್ಲಿಂದ ಕಾಪಿ ಕೂಡ ಮಾಡ್ಬೋದು. ಓಕೆ, ಸೊ ಇಷ್ಟೆಲ್ಲ ಆದ ನಂತರ ಫ್ರೆಂಡ್ಸ್ ಸಿಂಪ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತಾ ಹೋಗಿ ಇದು ಅಪ್ಲೋಡ್ ಆಗುತ್ತೆ.
ಓಕೆ, ಸೊ ಇವಾಗ ತುಂಬ ಜನರ ಮೈಂಡಲ್ಲಿ ಒಂದು ಕ್ವಶನ್ ಬರ್ತಾ ಇರುತ್ತೆ, ಸರ್ ನಮಗೆ ಈ ರೀತಿ ಅರ್ನಿಂಗ್ ಮಾಡಬೇಕು ಅಂದರೆ ತುಂಬ ಟೈಮ್ ತೊಗೊಳುತ್ತೆ, ತುಂಬ ಸಮಯ ತೊಗೊಳುತ್ತೆ, ಯಾಕಂದರೆ 1,000 ಸಬ್ಸ್ಕ್ರೈಬರ್ಸ್ ಆಗಬೇಕು ಹಾಗೂ 4,000 ಅವರ್ಸ್ ವಾಚ್ ಟೈಮ್ ಕಂಪ್ಲೀಟ್ ಆಗಬೇಕು, ಅವಾಗ ನಮಗೆ ಅರ್ನಿಂಗ್ ಆಗುತ್ತೆ ಅಂತ ನಿಮ್ಮ ಮೈಂಡಲ್ಲಿ ಕ್ವಶನ್ ಇರ್ಬೋದು. ಹೌದು ಫ್ರೆಂಡ್ಸ್, ಆಬ್ವಿಯಸ್ಲಿ ನಿಮಗೆ ಜೆನ್ಯೂನ್ ಆಗಿ ಅರ್ನಿಂಗ್ ಮಾಡಬೇಕು ಅಂದರೆ ನಿಮಗೆ ಸ್ವಲ್ಪ ಎಫರ್ಟ್ ಆದರೂ ಮಾಡಬೇಕಾಗುತ್ತೆ. ಬಟ್ ಇಲ್ಲಿ ನಿಮಗೆ ಅರ್ನಿಂಗ್ ಬೇಗ ಆಗಬೇಕು ಅಂತಂದರೆ ಇಲ್ಲಿ ನಾನು ನಿಮಗೆ ಇನ್ನೊಂದು ಟಿಪ್ಪನ್ನು ಕೊಡ್ತೀನಿ. ಓಕೆ, ಸೊ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಇವಾಗ ನಾನು ಕ್ಲಿಕ್ ಬ್ಯಾಂಕ್ ಅಕೌಂಟಲ್ಲಿ ಇದ್ದೀನಿ. ಇದೊಂದು ಅಫಿಲಿಯೇಟ್ ಮಾರ್ಕೆಟ್ ಪ್ಲೇಸ್ ಇದೆ. ಇಲ್ಲಿ ಫ್ರೆಂಡ್ಸ್ ನೀವೇನು ಮಾಡ್ಬೋದು ಅಂದರೆ ಬೇರೆಯವ್ರ ಪ್ರಾಡಕ್ಟನ್ನು ನೀವು ಪ್ರಮೋಟ್ ಮಾಡ್ಬೋದು, ಅದಕ್ಕೆ ನಿಮಗೆ ಕಮಿಷನ್ ಸಿಗುತ್ತೆ. ಕಮಿಷನ್ ಕೂಡ ಫ್ರೆಂಡ್ಸ್ ತುಂಬ ಒಳ್ಳೆ ಅಮೌಂಟ್ ನಿಮಗೆ ಕಮಿಷನ್ ಸಿಗುತ್ತೆ. ಸೊ ಅದನ್ನು ಕೂಡ ನಿಮಗೆ ತೋರಿಸ್ತೀನಿ. ಸೊ ಆಲ್ ಮೇಲೆ ಬಂದು ನಾನು ಕ್ಲಿಕ್ ಮಾಡ್ತೀನಿ. ಇಲ್ಲಿಂದ ಫ್ರೆಂಡ್ಸ್ ಇವಾಗ ನಮ್ಮದು ವಿಡಿಯೋ ಇದ್ರ ರಿಲೇಟೆಡ್ ಇದೆ, ವೇಟ್ ಲಾಸ್ ರಿಲೇಟೆಡ್ ಇದೆ. ಸೊ ಹಾಗಾಗಿ ಫ್ರೆಂಡ್ಸ್ ಇಲ್ಲಿ ಕೆಳಗಡೆ ಬಂದು ನಾನು ಹೆಲ್ತ್ ಆ್ಯಂಡ್ ಫಿಟ್ನೆಸ್ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ಓಕೆ, ಸೊ ನೆಕ್ಸ್ಟ್ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ನಿಮಗೆ ವೇಟ್ ಲಾಸ್ ರಿಲೇಟೆಡ್ ಹಲವಾರು ನಿಮಗೆ ಪ್ರಾಡಕ್ಟ್ ಸಿಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟೊಂದು ಪ್ರಾಡಕ್ಟ್ ಇದೆ ಅಂತ. ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಇದೊಂದು ವೇಟ್ ಲಾಸ್ ಪ್ರಾಡಕ್ಟ್ ಇದೆ. ಸಪೋಸ್ ಅನ್ಕೊಳ್ಳಿ ನೀವು ಈ ಪ್ರಾಡಕ್ಟ್ ಪ್ರಮೋಟ್ ಮಾಡಿದ್ರೆ ಅಂತ ಅನ್ಕೊಳ್ಳಿ, ನಿಮ್ಮ ಲಿಂಕ್ ಅಂತ ಯಾರಾದರೂ ಈ ಪ್ರಾಡಕ್ಟ್ ಅನ್ನು ಪರ್ಚೇಸ್ ಮಾಡಿದ್ರೆ ನಿಮಗೆ ಎಷ್ಟು ಕಮಿಷನ್ ಸಿಗುತ್ತೆ? $139 ಸಿಗುತ್ತೆ. ಒಬ್ರು ಪರ್ಚೇಸ್ ಮಾಡಿದ್ರೆ $139 ಸಿಗುತ್ತೆ. ಯೋಚನೆ ಮಾಡಿ ಫ್ರೆಂಡ್ಸ್, ನಿಮಗೆ ಮಿಲಿಯನ್ ಅಲ್ಲಿ ವ್ಯೂಸ್ ಬರ್ತದೆ ಅನ್ಕೊಳ್ಳಿ. ಮಂತ್ಲಿ ಫ್ರೆಂಡ್ಸ್ ಕೇವಲ 5 ಜನ ಪರ್ಚೇಸ್ ಮಾಡಿದ್ರು ಕೂಡ ಎಷ್ಟು ನಿಮ್ದು ಅರ್ನಿಂಗ್ ಆಗುತ್ತೆ? $500 ಜಾಸ್ತಿ ನೀವು ಅರ್ನಿಂಗ್ಸ್ ಅನ್ನ ಮಾಡಬಹುದು. $500 ಅಂದ್ರೆ ಫ್ರೆಂಡ್ಸ್ ನಿಯರ್ಲಿ ಏನಿಲ್ಲ ಅಂದ್ರೂ ಒಂದು 40,000 ರಿಂದ 50,000 ಫ್ರೆಂಡ್ಸ್ ನಿಮ್ಮಿಂದ ಅರ್ನಿಂಗ್ಸ್ ಅನ್ನ ಮಾಡಬಹುದು ಕೇವಲ ಅಫಿಲಿಯೇಟ್ ಮಾರ್ಕೆಟಿಂಗ್ ಇಂದ. ಓಕೆ, ಸೊ ಇದು ಹೇಗೆ ಮಾಡ್ತಾರೆ ಅಂತ ಹೇಳ್ತೀನಿ. ಸಿಂಪ್ಲಿ ಫ್ರೆಂಡ್ಸ್, ಇದರಿಂದ ಅಕೌಂಟ್ ಅನ್ನು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಬ್ಯಾಂಕ್ ಅಲ್ಲಿ ಆಲ್ರೆಡಿ ಅದರ ಮೇಲೆ ವಿಡಿಯೋನ ಮಾಡಿದ್ದೀನಿ. ಇನ್ ಕೇಸ್ ಇದರಿಂದ ಅಕೌಂಟ್ ಕ್ರಿಯೇಟ್ ಆಗಿಲ್ಲ ಅಂತಂದ್ರೆ ನೀವೇನು ಮಾಡಬಹುದು, Digistore 24 ನ ಯೂಸ್ ಮಾಡಬಹುದು. ಆಲ್ರೆಡಿ ಫ್ರೆಂಡ್ಸ್ ಇದರ ಮೇಲೆ ಡೆಡಿಕೇಟೆಡ್ ವಿಡಿಯೋ ಮಾಡಿದ್ದೀನಿ. Digistore 24 ಅಲ್ಲಿ ಹೇಗೆ ವಿಡಿಯೋಸ್ ಅನ್ನ ಕ್ರಿಯೇಟ್ ಮಾಡ್ತಾರೆ ಅಂತ, ಅದ್ರ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ. ಆ ವಿಡಿಯೋ ಲಿಂಕ್ ಅದನ್ನ ಹೋಗಿ ನೋಡಬಹುದು. ಇದು ಕೂಡ ಫ್ರೆಂಡ್ಸ್ ಸೇಮ್ ಇದೆ, ಕ್ಲಿಕ್ ಬ್ಯಾಂಕ್ ತರನೇ ಇದು ಕೂಡ ಒಂದು ಅಫಿಲಿಯೇಟ್ ಮಾರ್ಕೆಟ್ ಪ್ಲೇಸ್ ಇದೆ. ಇಲ್ಲಿ ಕೂಡ ಫ್ರೆಂಡ್ಸ್ ನಿಮಗೆ ವೇಟ್ ಲಾಸ್ ರಿಲೇಟೆಡ್, ಹೆಲ್ತ್ ರಿಲೇಟೆಡ್ ನಿಮಗೆ ಪ್ರಾಡಕ್ಟ್ ಸಿಗುತ್ತೆ. ಓಕೆ, ಸೊ ಸೇಮ್ ಇದೆ ಫ್ರೆಂಡ್ಸ್, ಕ್ಲಿಕ್ ಬ್ಯಾಂಕ್ ಅಥವಾ Digistore ಎರಡರಲ್ಲಿ ಯಾವ್ದ್ರಲ್ಲಿ ಅಕೌಂಟ್ ಕ್ರಿಯೇಟ್ ಆಗುತ್ತಲ್ಲ ಇದರಲ್ಲಿ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ಆಲ್ರೆಡಿ ನನ್ನ ಇದರಲ್ಲಿ ಅಕೌಂಟ್ ಇದೆ. ಸೊ ಇದನ್ನ ನಾನು ನಿಮಗೆ ಎಕ್ಸಾಂಪಲ್ಗೋಸ್ಕರ ತೋರಿಸ್ತಾ ಇದೀನಿ. ಇಲ್ಲಿ ಬಂದು ಫ್ರೆಂಡ್ಸ್ ನಾನು ಸಿಂಪ್ಲಿ ಪ್ರಮೋಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೆಕ್ಸ್ಟ್ ಓಕೆ, ಸೊ ಇಲ್ಲಿ ಯಾವಾಗ ನೀವು ಕ್ರಿಯೇಟ್ ಹೋಗ್ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತಿರಲ್ಲ, ಇಲ್ಲಿ ನೋಡ್ತಾರ ಫ್ರೆಂಡ್ಸ್ ಇದು ನಿಮ್ದು ಅಫಿಲಿಯೇಟ್ ಲಿಂಕ್ ಇದೆ. ಸೊ ಸಿಂಪ್ಲಿ ಫ್ರೆಂಡ್ಸ್ ನಿಮಗೆ ಏನು ಮಾಡಬೇಕಾಗುತ್ತೆ, ಇದನ್ನ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡು ಆದ ನಂತರ ಇಲ್ಲಿಂದ ಫ್ರೆಂಡ್ಸ್ ನಿಮ್ಮ ಯೂಟ್ಯೂಬ್ ಚಾನಲ್ ಬನ್ನಿ. ಸೊ ಇಲ್ಲಿ ಡಿಸ್ಕ್ರಿಪ್ಷನ್ ಇರುತ್ತಲ್ಲ, ಇಲ್ಲಿ ಫ್ರೆಂಡ್ಸ್ ನೀವು ಇದನ್ನ ಪೇಸ್ಟ್ ಮಾಡಿ. ಓಕೆ, ಇಲ್ಲಿ ಒಂದು ಏನಾದ್ರು ಕ್ಯಾಚಿಯಾಗಿ ನಾವು ಏನಾದ್ರು ಬರೆಯೋಣ. ಸೊ ಲೂಸ್ 10 LBS ಇನ್ 1 ವೀಕ್, ಚೆಕ್ ಔಟ್ ದಿಸ್ ಲಿಂಕ್ ಅಂತ ಇಲ್ಲಿ ಕೊಟ್ಟಿದ್ದೀನಿ. ಓಕೆ, ಇದು ನಮ್ದೇನು ಅಫಿಲಿಯೇಟ್ ಲಿಂಕ್ ಇತ್ತಲ್ಲ, ನಾನು ಅದನ್ನ ಇಲ್ಲಿ ಪೇಸ್ಟ್ ಮಾಡ್ತೀನಿ. ಓಕೆ, ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್, ಇದು ನಮ್ದು ಅಫಿಲಿಯೇಟ್ ಲಿಂಕ್ ನಾನು ಪೇಸ್ಟ್ ಮಾಡಿದ್ದೀನಿ. ಸಪೋಸ್ ಫ್ರೆಂಡ್ಸ್ ಈ ರೀತಿ ನಿಮಗೆ ಬೇಡ ಅಂದ್ರೆ ನೀವೇನು ಮಾಡಬಹುದು, ಇಲ್ಲಿ ಬಿಟ್ಲಿ ಅಂತ ನಿಮಗೆ ಒಂದು ಆಪ್ಷನ್ ಇದೆ. ಸೊ ಸಿಂಪ್ಲಿ ಫ್ರೆಂಡ್ಸ್ ಗೂಗಲ್ ಅಲ್ಲಿ ಬಂದು ಬಿಟ್ಲಿ ಅಂತ ನೀವು ಸರ್ಚ್ ಮಾಡಿ, ಇಲ್ಲಿ ನೋಡ್ತಾರ ಬಿಟ್ಲಿ ಅಂತ ಬರುತ್ತೆ. ಇದೇನು ಮಾಡುತ್ತೆ ಅಂದ್ರೆ ಫ್ರೆಂಡ್ಸ್ ನಿಮ್ದು ಏನು URL ಇರುತ್ತಲ್ಲ ಅದು ಶಾರ್ಟ್ನರ್ ಆಗಿ ಮಾಡುತ್ತೆ. ಓಕೆ, ಶಾರ್ಟ್ ಫಾರ್ಮ್ ಅಲ್ಲಿ ಕನ್ವರ್ಟ್ ಮಾಡಿದೆ. ಓಕೆ, ಸೊ ಇಲ್ಲಿಂದ ಬಂದ ನಂತರ ಫ್ರೆಂಡ್ಸ್ ಸಿಂಪ್ಲಿ ಕೆಳಗಡೆ ಬರೋಣ. ಕೆಳಗಡೆ ಬಂದ ನಂತರ ಅದನ್ನ ಅಫಿಲಿಯೇಟ್ ಲಿಂಕ್ ಇನ್ನೆಲ್ಲ ನಾನು ಇಲ್ಲಿ ಪೇಸ್ಟ್ ಮಾಡ್ತೀನಿ. ಶಾರ್ಟನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಇಲ್ಲಿ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇದು ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಂತ. ಈ ಲಿಂಕು ಇದನ್ನ ಕಾಪಿ ಮಾಡ್ಕೊತೀನಿ. ಕಾಪಿ ಮಾಡ್ಕೊಂಡಾದ ನಂತರ ಡ್ಯಾಶ್ಬೋರ್ಡ್ ಅಲ್ಲಿ ಬರೋಣ. ಸೊ ಈ ಲಿಂಕ್ ನಾನು ರಿಮೂವ್ ಮಾಡೋಣ, ಯಾಕಂದ್ರೆ ನೋಡ್ತಾ ಇದ್ದೀರಾ ಈ ಲಿಂಕ್ ನೋಡಿ ಫ್ರೆಂಡ್ಸ್ ತುಂಬಾ ದೊಡ್ಡದಾಗಿದೆ. ಓಕೆ, ಸೊ ಅದು ತುಂಬಾ ಚೆನ್ನಾಗಿ ಅನಿಸೋದಿಲ್ಲ. ಸೊ ಇದನ್ನ ನೀವು ಪೇಸ್ಟ್ ಮಾಡಿದ್ರೆ ಅಂತ ಅನ್ಕೊಳ್ಳಿ. ಇನ್ಸ್ಟೆಡ್ ಆಫ್ ದಿಸ್ ಇದು ನೋಡಿ ಎಷ್ಟು ನೀಟಾಗಿ ಅನಿಸುತ್ತೆ ಅಂತ. ಓಕೆ, ಸೊ ಇವಾಗ ಏನಾಗುತ್ತೆ, ನೀವು ಯಾವ ವಿಡಿಯೋ ಅಪ್ಲೋಡ್ ಮಾಡ್ತೀರಾ ಅದಕ್ಕೆ ವ್ಯೂಸ್ ಬರಕ್ಕೆ ಶುರು ಆಗುತ್ತಲ್ಲ. ವ್ಯೂಸ್ ಬಂದ ನಂತರ ಜನ ಏನು ಮಾಡ್ತಾರೆ ಫ್ರೆಂಡ್ಸ್, ಇಲ್ಲಿ ಬಂದು ಡಿಸ್ಕ್ರಿಪ್ಷನ್ ನೋಡ್ತಾರೆ. ಸೊ ಈ ಪ್ರಾಡಕ್ಟ್ ಮೇಲೆ ಕ್ಲಿಕ್ ಮಾಡ್ತಾರೆ. ಓಕೆ, ಪ್ರಾಡಕ್ಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಫ್ರೆಂಡ್ಸ್ ಅವ್ರಿಗೆ ಏನಾಗುತ್ತೆ, ಆ ಪ್ರಾಡಕ್ಟ್ ಓಪನ್ ಆಗುತ್ತೆ. ಆ ಪ್ರಾಡಕ್ಟ್ ಅನ್ನ ಪರ್ಚೇಸ್ ಮಾಡಿದಂತ ನಿಮಗೆ ಕಮಿಷನ್ ಸಿಗುತ್ತೆ. ಸೊ ಕಮಿಷನ್ ನಿಮಗೆ ಇದರಲ್ಲಿ ಸಿಗುತ್ತೆ. ಇವಾಗ ಫ್ರೆಂಡ್ಸ್ ನಿಮ್ದು ಏನು ಕಮಿಷನ್ ಇರುತ್ತಲ್ಲ ಅದೆಲ್ಲ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಓಕೆ, ಸೊ ಇಲ್ಲಿಂದ ನೀವು ಡೈರೆಕ್ಟ್ ಆಗಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ದುಡ್ಡನ್ನ ಟ್ರಾನ್ಸ್ಫರ್ ತಗೋಬಹುದು. ಮಿನಿಮಮ್ ಫ್ರೆಂಡ್ಸ್ $100 ಇರುತ್ತೆ. $100 ಆದ ನಂತರ ನೀವು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ದುಡ್ಡನ್ನ ಟ್ರಾನ್ಸ್ಫರ್ ತಗೋಬಹುದು. ಓಕೆ, ಸೊ ಇದ್ರ ಮೇಲೆ ಆಲ್ರೆಡಿ ಡೆಡಿಕೇಟೆಡ್ ವಿಡಿಯೋ ಮಾಡಿದ್ದೀನಿ. ಸೊ ಅದನ್ನು ನೋಡಬಹುದು. ಇಲ್ಲ ಅಂತಂದ್ರೆ Digistore ಮೇಲೆ ನಾನು ಡೆಡಿಕೇಟೆಡ್ ವಿಡಿಯೋ ಮಾಡಿದ್ದೀನಿ, ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಅದನ್ನ ನೀವು ಹೋಗಿ ನೋಡಬಹುದು. ಓಕೆ, ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟೊಂದು ಸಿಂಪಲ್ ಆಗಿದೆ ಅಂತ. ಇದೇ ರೀತಿ ಫ್ರೆಂಡ್ಸ್ ಜನ ವಿಡಿಯೋಸ್ನ ಕ್ರಿಯೇಟ್ ಮಾಡಿ ಲಕ್ಷಾಂತರ ದುಡ್ಡನ್ನು ಗಳಿಸಿದ್ರೆ ಸೊ ನೀವು ಕೂಡ ಗಳಿಸಬಹುದು. ಆದರೆ ಫ್ರೆಂಡ್ಸ್ ನಿಮ್ಮ ಹತ್ರ ಸ್ವಲ್ಪ ಪೇಷನ್ಸ್ ಇರಬೇಕಾಗುತ್ತೆ. ಇದೆಲ್ಲ ಏನು ಕೆಲಸ ಇದೆಲ್ಲ ಫ್ರೆಂಡ್ಸ್ ಒನ್ ಡೇಲಿ ಆಗೋದಿಲ್ಲ. ನೀವು ರೆಗ್ಯುಲರ್ ಆಗಿ 2-3 ತಿಂಗಳು ಕನ್ಸಿಸ್ಟೆಂಟ್ ಆಗಿ ವರ್ಕ್ ಮಾಡಬೇಕಾಗುತ್ತೆ. ಅವಾಗ ಮಾತ್ರ ಫ್ರೆಂಡ್ಸ್ ನಿಮಗೆ ರಿಸಲ್ಟ್ ನೋಡೋಕೆ ಸಿಗುತ್ತೆ. ಸೊ ಆಕ್ಚುಲಿ ಫ್ರೆಂಡ್ಸ್ ಯೂಟ್ಯೂಬ್ಗಿಂತ ಜಾಸ್ತಿ ಅಫಿಲಿಯೇಟ್ ಮಾರ್ಕೆಟಿಂಗ್ ಹಾಗೂ ಬ್ಲಾಗಿಂಗ್ ಅಲ್ಲಿ ತುಂಬಾ ಜಾಸ್ತಿ ದುಡ್ಡಿದೆ. ಓಕೆ, ಬಟ್ ತುಂಬಾ ಜನ ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡೋದಿಲ್ಲ. ಕಾನ್ಸಂಟ್ರೇಟ್ ಮಾಡಿದ್ರು ಕೂಡ ತುಂಬ ಜನ ಇದ್ದಾರೆ ಮಿಡಲಲ್ಲಿ ಗಿವ್ ಅಪ್ ಮಾಡ್ತಾರೆ. ಯಾಕಂದರೆ ಇದು ನೋಡಿ ಲಾಂಗ್ ಟರ್ಮ್ ಪ್ರೊಸೆಸ್ ಇದೆ. ತುಂಬ ಜನ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ, ಇವತ್ತು ನಾವು ಕೆಲಸ ಶುರು ಮಾಡ್ತೀವಿ, ನಾಳೆ ನಮಗೆ ಅರ್ನಿಂಗ್ ಆಗಬೇಕು ಅನ್ಕೋತಾರೆ. ಸೊ ಇದು ಆ ರೀತಿ ಇರೋದಿಲ್ಲ ಫ್ರೆಂಡ್ಸ್. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಒಂದು ಟೈಮನ್ನು ಕೊಡಬೇಕಾಗುತ್ತೆ. ಒಂದು 3-4 ತಿಂಗಳು ನೀವು ವರ್ಕ್ ಮಾಡಬೇಕಾಗುತ್ತೆ ಕನ್ಸಿಸ್ಟೆಂಟಾಗಿ. ಅವಾಗ ನಿಮಗೆ ರಿಸಲ್ಟ್ ನೋಡೋಕೆ ಸಿಗುತ್ತೆ. ಸೊ ನಿಮ್ಮ ಹತ್ರ ಪೇಷನ್ಸ್ ಇದೆ, ನೀವು ರಿಯಲ್ ಅರ್ನಿಂಗ್ ಮಾಡಬೇಕು ಅನ್ಕೊಂಡಿದ್ರೆ, ಒಂದು ಸ್ಟೇಬಲ್ ಅರ್ನಿಂಗ್ ನಿಮಗೆ ಮಂತ್ಲಿ ಫಿಕ್ಸ್ ಒಂದು ಅಮೌಂಟ್ ಬರಬೇಕು ಅಂತ ಇದ್ರೆ ನೀವು ಫ್ರೆಂಡ್ಸ್ ಈ ರೀತಿ ಕೆಲಸ ಮಾಡಬೇಕಾಗುತ್ತೆ. ಕಂಟೆಂಟ್ ಕ್ರಿಯೇಷನ್ ಆಗಿರ್ಬೋದು, ವಿಡಿಯೋ ಕ್ರಿಯೇಷನ್ ಆಗಿರ್ಬೋದು, ಬ್ಲಾಗಿಂಗ್ ಇದೆ, ಅಫಿಲಿಯೇಟ್ ಮಾರ್ಕೆಟಿಂಗ್ ಇದೆ. ಇದರ ಮೇಲೆ ನೀವು ಸ್ವಲ್ಪ ಕಾನ್ಸಂಟ್ರೇಟ್ ಕೊಡಿ. ಇದ್ರ ಬಗ್ಗೆ ನೀವು ನಾಲೆಜನ್ನು ಬೆಳೆಸ್ಕೊಳ್ಳಿ. ಇದರ ಮೇಲೆ ಕನ್ಸಿಸ್ಟೆಂಟ್ ಆಗಿ ವರ್ಕ್ ಮಾಡಿ. ಡೆಫಿನೆಟ್ಲಿ ಫ್ರೆಂಡ್ಸ್ ನಿಮಗೆ ರಿಸಲ್ಟ್ ಸಿಗುತ್ತೆ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹೋಗೋ ಸಬ್ಸ್ಕ್ರೈಬ್ ಆಗೋದನ್ನ ಮರೆಯೋಕೆ ಹೋಗ್ಬಿಡಿ. ಇದೇ ರೀತಿ ನಿಮಗೋಸ್ಕರ ಇನ್ನೂ ಯೂಸ್ಫುಲ್ ಕಂಟೆಂಟ್ ಅನ್ನು ತಗೊಂಡು ಬರ್ತಾ ಇರ್ತೀನಿ. ಮತ್ತೆ ಸಿಗ್ತೀನಿ ನಿಮಗೆ ಇದೇ ರೀತಿ ನೆಕ್ಸ್ಟ್ ವಿಡಿಯೋಲಿ. ಥ್ಯಾಂಕ್ ಯು.